ಮಾಡಲು ಆಗಮಿಸಿದ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ಈ ಅನಾಥ ಶಾಂತಿ ಪ್ರಕರಣದಲ್ಲಿ ಏನಿದೆ ಅಂದ್ರೆ ಹೊಸ ವಿಷಯ ಏನಿಲ್ಲ, ಹಳೆ ವಿಷಯನೇ. ಮತ್ತಷ್ಟು ಮನನ ಮತ್ತಷ್ಟು ನಿಧಿಧ್ಯಾಸನ ಹೇಳ್ತೀವಿ ಅಂತ ಪ್ರಾರಂಭ ಮಾಡಿದ. ಅದ ನಮ್ಮಲ್ಲಿ ಏನಾಗ್ತದ ಅಂದ್ರೆ ಶ್ರವಣ ಮಾಡ್ತೀವಿ, ಮನನ ನಿಧಿಧ್ಯಾಸನ ಕೊರತಿರೋದ್ರಿಂದ ಆ ವಿದ್ಯೆ ನಮಗೆ ಹಸ್ತಗತ ಆಗುದಿಲ್ಲ. ಈಗ ನಾನ್ ನಿಮ್ಗೆ ಯಾಕೆ ಹೇಳಾಗತ್ತೇನಿ ಅಂದ್ರ ನನ್ ಲಾಭಕ್ಕೆ ಹೇಳಾಗತ್ತೇನೋ ನಿಮ್ ಲಾಭಕ್ಕೆ ಹೇಳಾಗತ್ತೇನ್ರಿ ನಾನು? ನಮ್ ಲಾಭಕ್ಕೆ ಇಬ್ಬರದು ಲಾಭ ಕೇಳ್ತೀರಿ. ನಿಮ್ಮ ಲಾಭ ಆತೋ ಬಿಡ್ತೋ ನನಗ್ ಗೊತ್ತಿಲ್ಲ, ನನ್ ಲಾಭ ಆಗ್ಲಿ ಅಂತ ಮಾಡಾಕತ್ತೇನಿ. ಅದ್ರಾಗೂ ಸ್ವಾರ್ಥದ ನಂದು. ಅಂದ್ರ ಮನನ ನಿಧಿಧ್ಯಾಸನ ಆಗ್ತದ. ಕೇಳಿದ್ದನ್ನ ಮತ್ ಹೊಳ್ಳಿ ಹೇಳಾಕ್ ಬಂತಂದ್ರ ಅದು ಪರ್ಫೆಕ್ಟ್ ಆಗ್ತದೆ. ಮತ್ ಹೇಳು ಮುಂದ್ ಮತ್ತೊಮ್ಮೆ ಓದ್ಕೋತೇವಿ, ನಮ್ಮ ಅನುಭವ ಏನದ ಅದನ್ನ ಸೇರಿಸ್ತೇವೆ ಅದಕ್ಕೆ. ಅದನ್ನ ರುಚಿಕಟ್ಟು ಮಾಡಿ ನಿಮಗ್ ಉಣಿಸೋದ್ರಾಗ ನಮಗೂ ಆನಂದ ಆಗ್ತದ, ನಮ್ಗ್ ಗಟ್ಟಿ ಆಗ್ತದ ವಿದ್ಯೆ, ಮನನ ನಿಧಿಧ್ಯಾಸನ ಆಗ್ತದ. ಅದರಿಂದ ನಿಮಗೂ ಲಾಭ ಆಗ್ತದ, ಇಲ್ಲಂತಲ್ಲ. ಅದು ಸೈಡ್ ಪ್ರಾಡಕ್ಟ್. ನಮಗ್ ಲಾಭ ಆಗೋದು ಮುಖ್ಯ, ಹೇಳೋರಿಗೆ ಲಾಭ ಆಗೋದು. ಅದಕ್ಕೆ ಇದೇನದ, ಇನ್ನಷ್ಟು ಮನನ ಇನ್ನಷ್ಟು ನಿಧಿಧ್ಯಾಸನ ಹೇಳ್ಕೊಂತ ಹೋದಂಗ ಗಟ್ಟಿ ಆಗ್ತದೆ ಅನ್ನೋದಕ್ಕ ಇದನ್ನ ಹೇಳಾಗತ್ತ. ಇವತ್ತ ನಿನ್ನೆವರೆಗೆ ಏನ್ ಹೇಳಾಗತ್ತಾರ, ಈಗ 56ನೇ ಶ್ಲೋಕದವರೆಗೆ ಏನ್ ಹೇಳಿದ್ರು ಅಂತಂದ್ರ, ಈ ಹುಟ್ಟು ಮತ್ತು ಸಾವು ಏನದ, ಈ ದ್ವೈತ ಇದು ಸತ್ಯ ಇಲ್ಲ, ಇದು ಮಿಥ್ಯಾ ಅದ, ಇದು ಕಲ್ಪಿತದ. ಭ್ರಮದಾಗ ಇದ್ದವ್ರಿಗೆ ಭ್ರಮ ಸತ್ಯ ಅನಿಸ್ತೇತವ ನನಗೆ ಸುಳ್ಳು ಅನಿಸ್ತದ್ರಿ. ಈಗ ಭ್ರಮದಾಗ ಅದಾನ ಒಬ್ಬ, ಭ್ರಮದಾಗ ಅದಾನ, ಅವ್ ಏನ್ ಅನಿಸ್ತದ, ಈಗ ಒಬ್ಬ ಹುಚ್ಚದಾನ, ಅವಂಗೆ ಅವ ತಾ ಹುಚ್ಚದಾನ ಅನಿಸ್ತೇತೋ ಏನ ಜಗತ್ತ ಹುಚ್ಚದ ಅನಿಸ್ತದ್ರಿ? ತಾ ಹೆಂಗದನವ ಶುದ್ಧ ಅಂತಾನವ. ನಾ ಶುದ್ಧದನಿ, ಜಗತ್ತಿನ ಮಂದಿನ ಹುಚ್ಚರದಾನ ಅಂತಾರ. ಹಂಗಾಗೈತಿ ನಮ್ ಪರಿಸ್ಥಿತಿ. ನಮಗಾಗೈತಿ ಭ್ರಮದಾಗ ಸತ್ಯ ಅಂತ ಕುಂತೇವಿ, ಅದು ಸುಳ್ಳು ಅನ್ಲಾಕ್ ತಯಾರಿಲ್ಲ ನಾವು. ಅದು ಎಲ್ಲಿ ಮಠ ಅನ್ನೋದಿಲ್ಲ ಅಂದ್ರೆ ವೇದಕ್ ಪ್ರಮಾಣ ಕೊಡ್ಬೇಕು ನಾವು. ವೇದವೇ ಪ್ರಮಾಣ, ನೇತ್ರ ಪ್ರಮಾಣ ಅಲ್ಲಿ ಕೆಲಸ ಮಾಡೋದಿಲ್ಲ. ಜಗತ್ತಿನ ವಿಷಯಗಳಲ್ಲಿ ವ್ಯವಹಾರದಾಗ ನೀವು ಪ್ರಮಾಣ ಮಾಡ್ರಿ. ನೇತ್ರ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಏನದಾವ ಇವು ಪ್ರಮಾಣ ಅದಾವ, ಇಲ್ಲ ಅಂತಲ್ಲ. ಆದ್ರ ಪಾರಮಾರ್ಥಿಕ ವಿಷಯ ಪರಮಾತ್ಮ ಬಂದಾಗ ಇದನ್ನ ನಾ ವೈದ್ಯನಲ್ಲಿ ಹಚ್ತೀನಿ ಅಂದ್ರೆ ಆಗೋದಿಲ್ಲ. ನಾ ದೇವ್ರನ್ನ ಕಣ್ಣಿಂದ ನೋಡ್ತೀನಿ, ನಾ ಕಿವಿಯಿಂದ ಕೇಳ್ತೀನಿ, ನಾನ್ ನಾಲ್ಗೆಯಿಂದ ನಾ ರುಚಿಸ್ತೇನಿ, ಮೂಗಿನಿಂದ ನಾ ಕಾಣಿಸ್ತೇನಿ, ಚರ್ಮದಿಂದ ನಾ ಸ್ಪರ್ಶ ಮಾಡಿ ತಿಳ್ಕೊಂಡ ಹೌದಂತೇನಿ. ಸಾಧ್ಯ ಇಲ್ಲ. ಯಾಕ್ರಿ? ಯಾಕಂದ್ರ ಅವ ಅಶಬ್ದಂ ಅರೂಪಂ ಅಗ್ರಾಣಂ. ಅಪ್ಪರಿ ಅವ್ರಿಗೆ ಅವಯವಗಳನ್ನೇ ಇಲ್ರಿ ಪರಮಾತ್ಮನಿಗೆ. ಅವಯವಗಳು ಇಲ್ಲ. ಅವ ಯಾವ ಇಂದ್ರಿಯಕ್ಕೂ ಇದ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿದ್ವು ಅಂದ್ರೆ ಒಂದೊಂದು ಇಂದ್ರಿಯಕ್ಕ ಗೋಚರ ಆಗ್ತಿತ್ತು. ಶಬ್ದ ಇತ್ತು ಅಂತಂದ್ರ ಕಿವಿಗೆ ಗೊತ್ತಾಗ್ತಿತ್ತು, ಸ್ಪರ್ಶ ಇದ್ರ ಚರ್ಮಕ್ಕೆ ಗೊತ್ತಾಗ್ತಿತ್ತು, ರೂಪ ಇದ್ರ ಕಣ್ಣಿಗೆ ಗೊತ್ತಾಗ್ತಿತ್ತು, ರಸ ಇದ್ರ ನಾಲಿಗೆಗೆ ಗೊತ್ತಾಗ್ತಿತ್ತು, ಗಂಧ ಇತ್ತಂದ್ರ ಗ್ರಾಣೇಂದ್ರಿಗೆ ಗೊತ್ತಾಗ್ತಿತ್ತು, ಮೂಗಿಗೆ. ಅವನಲ್ಲಿ ಏನೂ ಇಲ್ಲ. ಅಶಬ್ದಂ ಅರೂಪಂ ಅಸ್ಪರ್ಶಂ ಹೇಳ್ಕೊಂತ ಬಂದದ್ ನೋಡ್ರಿ, ಇದ ಮಾಡ್ಬೇಕು ಉಪಯೋಗ. ಇವು 5 ಇಲ್ಲ ಅವನಲ್ಲೇ. ಆದ್ರಿಂದ 5 ಇಂದ್ರಿಯಗಳು ಉಪಯೋಗಗಳಾಗಿಲ್ಲ. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು 5 ಉಪಯೋಗಗಳಲ್ಲ. ಮತ್ತೆ ಹಠಕ್ ಬಿದ್ದು ನಾವು ಅವನ್ನ ನೋಡ್ತೀವಿ, ಇದ ಕಣ್ಣಿನ ನೋಡ್ತೀವಿ, ಇದ ಕಿವಿಲೆ ಕೇಳ್ತೀವಿ, ಇದ ನಾಲಿಗೆನ ರುಚಿಸ್ತೇವಿ ಪರಮಾತ್ಮನನ್ನ. ಅವಾಗ ನಾವು ಐತ ಅಂತ ತಿಳ್ಕೊತೀವಿ ಅಂದ್ರೆ ಎಂದಾದೀತ್ ನಾವು ಜ್ಞಾನ. ನಮಗ ಪರಮಾತ್ಮನ ಜ್ಞಾನಕ್ಕೆ ಈ ಪ್ರಮಾಣಗಳು ಕಡಿಮೆ ಬೀಳ್ತಾವಂತಾರ. ಅಪ್ಪರಿ ಮತ್ತೆ ಹೇಳ್ತಾರಲ್ರಿ, ತಪಸ್ ಮಾಡಿ ಕುಂತ್ರು ಪರಮಾತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಿರ್ತಾರ್ರಿ ಪುರಾಣದಾಗ, ಓದಿಲ್ರಿ? ಹೇಳ್ತಾರ ನೋಡ್ರಿ. ಏನಂತಿರೋದಕ್ ನೀವು? ಅಲ್ಲ, ಸುಳ್ಳು ಪುರಾಣ. ನಾವು ಕೇಳೀವಿ, ತಪಸ್ ಮಾಡಿದ್ರು ಅವ್ರಿಗೆ ಪರಮಾತ್ಮ ದರ್ಶನ ಆಯ್ತು. ನಾವು ಕೇಳಿವಿ. ಮತ್ತೆ ಏನಂತ ಅರ್ಥ ಮಾಡ್ಬೇಕ್ರಿ? ಎಷ್ಟೊತ್ತನ ನಾವು ಕೇಳ್ಕೊಂತ ಬಂದೇವಿ. ಈಗ ಒಂದು ಯಾವ್ದೋ ಒಂದು ಕನಕದಾಸನ ಸಿನಿಮಾ ನೋಡ್ರಿ ನೀವು. ಅದು ಪುರಾಣ ಅಂತ ಅರ್ಥ ಮಾಡ್ಬೇಕ್ರಿ. ಅದು ಪುರಾಣ ಅನ್ಬೇಕ್ರಿ. ಹಂಗಲ್ರಿ, ಹಂಗಲ್ ಸ್ವಾಮಿ. ಪುರಾಣ ಅಂತಲ್ಲ, ಪುರಾಣನೂ ಪ್ರಮಾಣ ಅದ ರೀ. ಹಂಗೆ ಪುರಾಣನೂ ಪ್ರಮಾಣ ಅದ. ಕೆಲವೊಂದ್ ಕಡೆ ಪುರಾಣನೂ ಪ್ರಮಾಣ ತಗೋತೀವಿ, ಕೆಲವೊಂದ್ಸಲ ಸ್ಮೃತಿ ಪ್ರಮಾಣ, ಕೆಲವೊಂದ್ಸಲ ಶ್ರುತಿ ಪ್ರಮಾಣ.
ಕೆಲವೊಂದ್ ಸಲ ಪುರಾಣಗಳನ್ನ ತಗೋತಾರ, ಕೆಲವೊಮ್ಮೆ ವ್ಯಾಸ ಸೂತ್ರ ತಗೋತಾರ ಪ್ರಮಾಣನ. ಅಲ್ಲಿ ಏನ್ ಆಗ್ತದ ಅಂದ್ರ ಅವ್ರು ಧ್ಯಾನ ಮಾಡಿದ್ರು. ಧ್ಯಾನ ಮಾಡೋದ್ರಿಂದ ಏನಾಗ್ತದ್ರಿ ಗಿರಿಜಮ್ಮ ದುಳ್ಳೇನರ? ಧ್ಯಾನ ಮಾಡೋದ್ರಿಂದ ಏನಾಗ್ತದ? ಮನಸ್ಸು ಅಂತರ್ಮುಖ ಆಕತ್ರಿ. ಮನಸ್ಸು ಏಕಾಗ್ರ ಆಕತ್ತೆ. ಮತ್ತ ಮನಸ್ಸು ಏಕಾಗ್ರ ಆದಾಗ ತಿಳಿದಂಗ ಅನೇಕಾಗ್ರ ಇತ್ತು ಅಂತಂದ್ರ ತಿಳಿಯಂಗಿಲ್ಲ ಇದು ಶಾಸ್ತ್ರ. ಮನಸ್ಸು ಹರಿದಾಡ್ತಿತ್ತು ಅಂದ್ರ ಏನ್ ಹೇಳಿದ್ರು ತಿಳಿಲಿಲ್ಲ, ನೀವ್ ಹೇಳುವತ್ ನಾನು ಲಕ್ಷ್ಯ ಕೊಡ್ಲಿಲ್ರಿ ಅಂತ ನೋಡಿ. ಸ್ವಲ್ಪ ಹೊರಗ್ ಗದ್ದಲ್ದಾಗ ಇದ್ದೀರಿ, ಲಕ್ಷ್ಯ ಕೊಡ್ಲಿಲ್ಲ, ಏನ್ ಹೇಳಿದ್ರಿ ನನಗೆ ತಿಳಿಲಿಲ್ಲ. ಅಂದ್ರೆ ನಾವು ಧ್ಯಾನ ಮಾಡೋದು ಎದಕ್ಕ ಅಂತಂದ್ರ ಅಂತಃಕರಣ ಏಕಾಗ್ರತೆ ಸಲ ಧ್ಯಾನ ಮಾಡ್ತೀವ್ರಿ ಗಿರಿಜಮ್ಮ. ಕರ್ಮಯೋಗ ಯಾಕೆ ಮಾಡ್ತೇವೆ ಅಂದ್ರ ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪ ದೋಷಗಳನ್ನ ಕಳ್ಕೊಳಕ ಕರ್ಮಯೋಗ ಮಾಡ್ತೇವಿ. ಅವೆಲ್ಲ ಅಂತಃಕರಣ ಶುದ್ಧಿ, ಅಂತಃಕರಣದಲ್ಲಿ ಇದ್ದಂತ ದೋಷಗಳನ್ನು ನಿರ್ಮೂಲನೆ ಮಾಡಿದ್ಮ್ಯಾಗ ಇದ್ದ ವಸ್ತು ಇದ್ದಂಗ ಗೋಚರ ಆಗ್ತದ. ಜ್ಞೇಯಾಸಾರ ಜ್ಞಾನ ಆಗ್ತದೆ. ಯಾವಾಗಲೂ ವಸ್ತುವಿನ ಜ್ಞೇಯ ಹೆಂಗದ ಹಂಗ ಜ್ಞಾನ ಆಗ್ಬೇಕಂದ್ರ ನಮ್ದಲ್ಲಿ ಮನ ವಿಕ್ಷೇಪ ಎರಡು ಇರಬಾರ್ದು. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನಮ್ಮದಿದ್ದಂತ ರಾಗದ್ವೇಷಗಳನ್ನ ಸೇರಿಸಿ ನಾವು ಅರ್ಥ ಮಾಡ್ತೀವಿ. ರಾಗದ್ವೇಷಗಳನ್ನ ನಾವು ಕಳ್ಕೊಳ್ಳೋದನ್ನ ವಸ್ತುನಿಷ್ಠ ವಿಚಾರ ಮಾಡಕ್ ನಾವು ಬರ್ಬೇಕಂದ್ರ ನಾವು ಕರ್ಮಯೋಗ ಮತ್ತು ಇದು ಉಪಾಸನ ಯೋಗ ಅಂದ್ರೆ ಏನು, ಧ್ಯಾನ ಮಾಡ್ಬೇಕು. ನೋಡ್ರಿ ಒಂದು ಉದಾಹರಣೆ ಹೇಳ್ತೀನಿ, ನೆನಪಾಗ್ಯದ. ಒಬ್ಬ ಹೆಣ್ಮಗಳಿಗೆ ಮಗಳು ಅದಾಳ, ಆಕಿನ ಲಗ್ನ ಮಾಡಿ ಕೊಟ್ಟಾಳ. ಮಗ ಅದನ, ಮಗಗೆ ಒಬ್ಬಕ್ಕೆ ಹೆಂಡತಿ ಬಂದಾಳ, ಸೊಸಿನೂ ಅದಾಳ. ಏನ್ರಿ, ಅತ್ತಿಗೆ ಮಗಳು ಅದಾಳ, ಒಬ್ಬಕ್ಕೆ ಅತ್ತಿ ಏನ್ ತಾಯಿಗೆ ಮಗಳು ಅದಾಳ, ಸೊಸಿನೂ ಅದಾಳ. ಯಾರೋ ಬಂದಾಗ ಸೊಸಿಗೆ ಹೇಳ್ತಾಳ ಚಾ ಮಾಡ್ಕೊಂಡ್ ಬಾ ಸೊಸಿಗೆ ಅಂತ. ಸೊಸಿ ಚಾ ಮಾಡ್ಕೊಂಡ್ ಬರ್ತಾಳ. ಅದು ಬರ್ತಾ ಬರ್ತಾ ಕಾಲಾಗ ಏನೋ ಎಡುತ್ತಾಳ. ಆ ಚಾ ಸಮೇತನ ಆ ಬೀಳ್ತಾತ, ಅವಾಗ ಎಡಿ ಬೀಳ್ತ. ಇದು ಒಂದ್ ಸನ್ನಿವೇಶ ಆಗ್ತದ. ಅವಾಗ ಆಕಿದ್ ಹೆಂಗ ಪ್ರತಿಕ್ರಿಯೆ ಐತಿ ನೀವ ವಿಚಾರ ಮಾಡಿ, ನಾ ಹೇಳ್ತೇನೆ ಆಮೇಲೆ. ಇನ್ನೊಂದ್ ಸ್ವಲ್ಪ ದಿವಸ ಆದ್ಮ್ಯಾಗ ಮಗಳು ಬರ್ತಾಳ, ಈಕೆ ತಗೊಂಡ್ಮನೆ ಹೋಗ್ತಾಳ ಸೊಸಿ. ಮಗಳು ಬರ್ತಾಳ. ಮಗಳು ಬಂದಾಗ ಯಾರೋ ಬಂದಿರ್ತಾರ, ಮಗಳಿಗೆ ಹೇಳ್ತಾಳ ಚಾ ಮಾಡವ ತಾಯಿ ಅಂತ ಹೇಳ್ತಾಳ. ಚಾ ಮಾಡ್ಕೊಂಡ್ ಬರ್ತಾಳ. ಆಕಿಗೂ ಕಾಲಾಗ ತೊಡ್ರಾಗಿ ಆಕಿನೂ ಬೀಳ್ತಾಳ. ಘಟನೆ ಎರಡು ಒಂದೇ. ಮಗಳು ಅದೇ ನಮೂನಿ ಮಾಡ್ತಾಳ, ಸೊಸಿನೂ ಹಂಗ ಮಾಡ್ತಾಳ. ಅತ್ತೆ ಅದಕ್ಕಿದ ಪ್ರತಿಕ್ರಿಯೆ ಹೆಂಗದ? ಒಂದ ಐತವ ಏನ್ ಬೇರೆ ಬೇರೆ ಐತ್ರಿ? ಬ್ಯಾರೆ ಬೇರೆ ಐತ್ರಿ. ಮಗಳ ಮ್ಯಾಗ ಪ್ರೀತಿ ಇರ್ತೈತ್ರಿ, ಸೊಸಿ ಮ್ಯಾಗ ದ್ವೇಷ ಇರ್ತೈತ್ರಿ. ಸಮೀರ, ಹೌನ್ರಿ. ಗಿರಿಜಮ್ಮಕ್ಕೆ ಅವನು ಅಂದ್ರಿ, ಗಿರಿಜಮ್ಮಕ್ಕೆ ಅವನು ಅತ್ತೆ ಆಗ್ಯಾರೇನ್ರಿ? ಆಗ್ಯಾರ, ಅತ್ತೆ ಆಗ್ಯಾರ. ಗಿರಿಜಮ್ಮ ಅತ್ತೆ ಆಗ್ಯಾರಿ? ಅತ್ತ ಪಕ್ಕ ಗೊತ್ತಂದಂಗಾತ್ರಿ. ಘಟನೆ ಬೇರೆ ಐತಿ ಒಂದೇ ಐತ್ರಿ? ಘಟನೆ ಒಂದೇ ಆದ್ರಿ ಅಪ್ಪರಿ. ಆದ್ರೆ ನಮ್ ಭವನದಾಗ ಈಗ ಗಿರಿಜಮ್ಮನ ಅತ್ತೆ ಅಂತ ತಿಳ್ಕೊಳ್ಳೋದು. ನಿಮ್ದು ಹೆಂಗ್ರಿ? ಪ್ರತಿಕ್ರಿಯೆ ಹೆಂಗ್ ಮಾಡ್ತೀರಿ ಹೇಳ್ರಿ? ಕರೇರಿ ಅಪ್ಪರಿ, ನೀವ್ ಹೇಳ್ದಂಗ ಮಾಡ್ತೇವ್ರಿ. ಮಗಳಿಗೆ ಏನಂತೀರಿ ಬಿದ್ದಾಗ? ಆಕಿಗೆ ಏನಾರ ಆಯ್ತೇನಂತ ಲಕ್ಷ ಬರ್ತೈತ್ರಿ ಅವಾಗ. ಸೊಸಿಗೆ ಏನಂತೀರಿ? ಚೆಲ್ಲಿದ್ದು ಪದಾರ್ಥದ ಮ್ಯಾಗ ಮೋಹ ಹೆಚ್ಚಾಗಿ ಆಕಿಗೆ ಆಕಿದ ಬೆಲೆನೇ ಇರಂಗಿಲ್ರಿ ಅಲ್ಲಪ್ಪ. ಯಾಕೆ ಹಿಂಗ ಆಕತ್ರಿ? ಅದೇ ರೀ ಮೋಹ ರೀ ಅಪ್ಪರಿ. ಅಲ್ಲಲ್ಲ, ಅಲ್ಲಿ ರಾಗದ್ವೇಷಗಳದಾವ. ತಾಯಿ ಮಗಳ ಮ್ಯಾಗ ರಾಗದ, ಸೊಸಿ ಮ್ಯಾಗ ದ್ವೇಷ ಅದ. ಅದನ್ನ ಎದ್ರಿಂದ ಕಳ್ಕೊಬೇಕ್ರಿ. ರಾಗದ್ವೇಷವನ್ನು ಕಳ್ಕೊಳ್ಳೋದು ಎದ್ರಿಂದ ಕಳ್ಕೊಬೇಕು? ರಾಗದ್ವೇಷ ಇತ್ತಂದ್ರ ಜ್ಞಾನ ಆಗ್ತದೇನು? ಭಾವನೆಗಳು ಒಂದಾಗ್ಬೇಕ್ರಿ ಗುರುಗಳು. ಭಾವನೆಗಳು ಒಂದಾಗ್ಬೇಕ್ರಿ. ರಾಗನೂ ಹೋಗ್ಬೇಕು, ದ್ವೇಷನೂ ಹೋಗ್ಬೇಕು. ಇದ್ದ ಜ್ಞೇಯಾನುಸಾರ ಜ್ಞಾನ ಆಗ್ಬೇಕು. ವಸ್ತು ಏನದ ಅದ್ ಪ್ರಕಾರ ಜ್ಞಾನ ಆಗ್ಬೇಕು. ಇದು ಏನದ, ಸೊಸಿ ಇರ್ಲಿ ಮಗಳಿರ್ಲಿ ಬಿದ್ದಾಳಲ್ಲ, ಪಾಪಕ್ಕೆ ಏನಾತ ಏನೋ ನೋಡು, ಯಾಕೆ ಎಡಿ ಬಿದ್ದ ಏನು, ಒಂದು ಕಾಳಜಿ ಯಾರ ತಾಯಿಗೂ ಸೊಸಿಗೂ ಆದ್ರೂ ಇರ್ಬೇಕು, ಮಗಳಿಗಾದ್ರೂ ಇರ್ಬೇಕು. ಸಮತ್ವ ಬುದ್ಧಿ ಬೇಕ್ರಿ. ಸಮತ್ವ ಇವು ಅಂದ್ರೆ ಜ್ಞೇಯ ಹೆಂಗದ ಹಂಗ ಜ್ಞಾನ ಆಗ್ಬೇಕು. ಅವು ಬೇಡವ? ಅಂದಾಗ ನಿಮಗ ಜ್ಞಾನ ಆಗ್ತದ. ಜ್ಞೇಯಾನುಸಾರ ಜ್ಞಾನ ಆಗ್ತದ. ಜ್ಞೇಯ ಹೆಂಗದ ಹಂಗ ಜ್ಞಾನ ಆಗ್ಬೇಕು. ಜ್ಞೇಯ ಹಗ್ಗ, ಜ್ಞಾನ
ಹಾವು, ಇದ ಭ್ರಮ. ಜ್ಞೇಯ ಕಪ್ಪೆ ಚಿಪ್ಪು, ಜ್ಞಾನ ಬೆಳ್ಳಿದು, ಇದ ಮತ್ತೆ ಭ್ರಮ. ಭ್ರಮ ಅಂತ ಎದಕ್ಕಂತಾರ್ರಿ? ಜ್ಞೇಯ ಬ್ರಹ್ಮ ಅದ, ಜಗತ್ತು ಅಂತ ತಿಳ್ಕೊಂಡ್ ಕೂತೀವಿ, ಇದೇ ಭ್ರಮ ಆಗ್ಯದ. ತಪ್ಪ ತಿಳುವಳಿಕೆ ಆಗಿದ್ರಿ. ಭ್ರಮ ಆಗಕ್ ಕಾರಣ ಏನು? ರಾಗದ್ವೇಷಗಳು ಇವೆಲ್ಲ ನೋಡ್ರಿ. ರಾಗದ್ವೇಷ ಇದ್ದಾಗ ನಿಮ್ಗೆ ಜ್ಞಾನ ಆಗಂಗಿಲ್ಲ. ಆಮೇಲೆ ಅಂತಃಕರಣ ಏಕಾಗ್ರ ಇಲ್ಲಂದ್ರೆ ಜ್ಞಾನ ಆಗಂಗಿಲ್ಲ. ಕೆಲವು ಮಂದಿದು ಅಂತಃಕರಣ ಏಕಾಗ್ರ ಆಗೋದಿಲ್ಲ, ಅನೇಕಾಗ್ರ ಆಗ್ತದ, ಅಥವಾ ಶೂನ್ಯಾಗ್ರ ಆಗ್ತದ. ಒಮ್ಮೆ ನಿದ್ದೆ ಬರ್ತದ ನೋಡ್ರಿ, ಶೂನ್ಯ ಏನೋ ತೂಕಡಿಗೆ ಬಂತ ಹೇಳೋ ಮುಂದೆ ಏನ್ ಹೇಳಿದ್ರೆ ತಿಳಿಲಿಲ್ಲ ಆಕತ್, ಶೂನ್ಯಾಗ್ರ ಆಗ್ತದ. ಅವೆಲ್ಲ ಹೋಗೋದು ಧ್ಯಾನದಿಂದ ಹೋಗ್ತದ. ಮತ್ತ ರಾಗದ್ವೇಷಗಳು ಹೋಗ್ಬೇಕಂದ್ರ ಕರ್ಮಯೋಗದಿಂದ ಹೋಗ್ತದ. ಇಂಥ ಹದವಾದಂತ ಭೂಮಿಗೆ ಇತ್ತಂದ್ರೆ ಅಲ್ಲಿ ಜ್ಞಾನ ಆಗ್ತದ. ಅವಾಗ ಅವ್ರಿಗೆ ಜ್ಞಾನ ಆಗ್ತದ. ಆ ಜ್ಞಾನ ಆಗೋದನ್ನ ತೋರ್ಸಾಕ್ ಬರೋದಿಲ್ಲ ಅದನ್ನ. ಅದಕ್ಕೆ ಅವ್ರು ಏನಂತಾರ? ತಪಸ್ ಮಾಡಿದ್ರು ಜ್ಞಾನ ಆತು ಅಂದ್ರೆ ಜ್ಞಾನ ಆತ ಅನ್ನೋದನ್ನ ಹೇಳಂಗಿಲ್ಲ ಅಲ್ಲಿ. ಈಗ ಕನಕದಾಸರ ಸಿನಿಮಾ ತೋರ್ರಿ ನೀವು. ಅವ ಒಂದ್ ಮಂಡಲಿಕ್ ಇರ್ತಾನ, ಏನೇನೋ ಅನೇಕ ಸುಧಾರಣೆಗಳನ್ನ ಮಾಡ್ಕೊಂತಿರ್ತಾನ, ಗುರುಗಳ ಹತ್ರ ಹೋಗಿ ಶ್ರವಣನು ಮಾಡ್ತಿರ್ತಾನ. ಅವನಲ್ಲಿ ರಾಗದ್ವೇಷಗಳು ಕಡಿಮೆ ಇರ್ತಾವ. ನಾ ಬ್ರಾಹ್ಮಣ, ನಾ ಶ್ರೇಷ್ಠ ಅನ್ನುವಂತ ಭಾವನೆ ಇರಂಗಿಲ್ಲ. ಸಾಧನೆ ಮಾಡ್ತಿರ್ತಾನ, ಅವಾಗ ಜ್ಞಾನ ಆಗ್ತದ, ಉಳಿದವ್ರಿಗೆ ಜ್ಞಾನ ಸಿಗೋದಿಲ್ಲ. ಅವಾಗ ಜ್ಞಾನ ಆಗಿಂದ ಏನ್ ತೋರಿಸ್ತಾರ, ಹೆಂಗ್ ತೋರಿಸ್ತಾರ ಅವನ್ಗ? ಅದನ್ನ ಸಿನಿಮಾದಾಗ ತೋರ್ಸಕ್ ಬರಂಗಿಲ್ಲ. ಅದಕ್ಕೆ ಅವ್ರು ಅದನ್ನ ವ್ಯಕ್ತಪಡಿಸೋದಿಲ್ಲ. ಭಾಳ ಆದ್ರೆ ಏನದ, ಆ ಕನಕದಾಸನ ಹಿಂದ, ತಲೆ ಹಿಂದ ಒಂದು ದುಂಡೊಂದು ಬೆಳಕು ಬರುವಂತದ್ದು ಒಂದು ಇಟ್ಟ ಜ್ಞಾನ ಆತ ಅನ್ನುವಂಥದ್ದನ್ನ ಏನಾರ ಡೈರೆಕ್ಟರ್ ತೋರಿಸ್ತಾನೆ. ಅದನ್ನ ಹೆಂಗ್ ತೋರ್ಸಾಕ್ ಬರ್ತೈತ್ರಿ? ಜ್ಞಾನ ಆತ ಅನ್ನೋದನ್ನ ಹೆಂಗ್ ತೋರ್ಸಾಕ್ ಬರ್ತದ? ಅವಂಗ ಗೊತ್ತಾಗ್ತದ, ಬೇರೆಯವ್ರಿಗೆ ಗೊತ್ತಾಗದಲ್ಲ ಅದು. ಅದಕ್ಕ ಅವರು ಧ್ಯಾನ ಮಾಡಿದ್ರು, ಅವಾಗ ಅವರಿಗೆ ಪರಮಾತ್ಮ ದರ್ಶನ ಆತು ಅಂತ. ಪರಮಾತ್ಮ ದರ್ಶನ ಅಂತಂದ್ರ ನಿಮ್ಮ ಆತ್ಮ ದರ್ಶನ ಪರಮಾತ್ಮ ದರ್ಶನ ಅದರಿ. ಚತುರ್ಮುಖ ಗಜಾಹಸ್ತ ಇದ್ದಂತ ದೇವ್ರ ದರ್ಶನ ಆಗ್ತತೇನ್ರಿ ಗಿರಿಜಮ್ಮ? ದರ್ಶನ ಅಂದ್ರೆ ಏನಾಗ್ತದೆ? ಸಾಕ್ಷಾತ್ಕಾರ ಅಂದ್ರೆ ಏನಾಕತ್ರಿ? ಶಂಖ ಚಕ್ರ ಗದಾಹಸ್ತಗಳಿಂದ ಕೂಡಿದ ಪರಮಾತ್ಮ ದರ್ಶನ ಆಗ್ತತೇನ್ರಿ ಗಿರಿಜಮ್ಮ? ನಮ್ ಸ್ವರೂಪದ ಜ್ಞಾನನೇ ಸಾಕ್ಷಾತ್ಕಾರ ಏನಾಕತ್ ಹೇಳ್ರಿ? ನಮ್ ಸ್ವರೂಪದ ಜ್ಞಾನನ ನಮ್ ಸಾಕ್ಷಾತ್. ಸ್ವರೂಪದ ಜ್ಞಾನಕ್ಕೆ ದೇವರ ಜ್ಞಾನ ಅನ್ನೋದು. ನಮ್ಮ ಸ್ವರೂಪ ಹೆಂಗದ? ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ. ಹೆಂಗ ಶಾಸ್ತ್ರ ಹೇಳ್ತಾವ, ಹೆಂಗ ಅಕ್ಕಿ ಹಾರಿಸ್ತೀರಿ, ಅಕ್ಕಿ ಒಳಗಿನ ಕಲ್ಲು ತೆಗೆದು ಹೋಗಿತೀರಿ, ಯಾವುದು ಅನಾತ್ಮ ಅದ ತೆಗೆದು ಹೋಗದ್ರೆ ಉಳಿಯುವುದು, ಅದ ದೇವ್ರ ಉಳಿತೈತಿ ಒಳಗ. ಹೌದಲ್ರಿ? ಇನ್ನೂ ಎಷ್ಟು ಸರಳ ಮಾಡಿ ಹೇಳ್ಬೇಕು ಹೇಳ್ರಿ? ಹೌದ್ರಿ ಪರಿಸರ. ಸರಿ ಅದ್ರಿ, ಸರಿ ಅದ್ರಿ. ಇನ್ನು ಇದಕ್ಕಿಂತ ಸರಳ ಮಾಡಕ್ ನಿಮ್ಗೆ ಸಾಧ್ಯ ಅಂದ್ರೆ ಇದ್ರದ್ದು ದೃಷ್ಟಾಂತ ಬಹಳ ಕರೆಕ್ಟ್. ಈಗೊಮ್ಮೆ ಹೇಳಿದ್ರಿ ಪರಿ, ಈಗ ಒಂದ್ 2-3 ವರ್ಷ ಸ್ಟಾರ್ಟಿಂಗ್ ಹೇಳಿದ್ರಿ ಪರಿ. ಅದೇ ಅದು ಅವಕ್ಕ ನೆನಪಾಗ್ಬಿಡ್ತೈತ್ರಿ. ಅದು ನಮ್ ತಲೆಯಾಗ ಅದಕ್ಕೆ ಕೋಷ್ಟಕ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತೇನೆ, ಅವು ನೆನಪಾಗ್ಬಿಡ್ತಾವ, ಸ್ಫುರಣ ಆಗ್ತದೆ. ಅಂದ್ರೆ ಬಹಳ ಹೊಂದಿಕೆ ಐತ್ರಿ ಅಪ್ಪರ್ ಇದು ಹೇಳೋದು. ಪರಮಾರ್ಥ ದೃಷ್ಟಿಯಿಂದ ನಿತ್ಯ ಅನಿತ್ಯ ವಿಭಾಗ ಇಲ್ಲ ಅನ್ನೋದನ್ನ ಈಗ 57ನೇ ಕಾರಿಕೆ ಒಳಗ ಸಂವೃತ್ಯ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹಿ ಅಜಂ ಸರ್ವಂ ಉಚ್ಛೇದ ತೇನ ನಾಸ್ತಿ ವೈ. ಸಂವೃತ್ತಿಯಿಂದ ಎಲ್ಲವೂ ಹುಟ್ಟುತ್ತದೆ ನೋಡ್ರಿ. ಇವರು ಶಬ್ದನ ಅರ್ಥ ಆಗುದಿಲ್ಲ. ಇವರು ಹೊಳೆ ನರಸೀಪುರದ ಶಬ್ದ ಅರ್ಥ. ಸಂವೃತ್ತಿ ಅಂದ್ರೆ ಏನ್ರಿ ಹೇಳ್ಬೇಕು? ಮತ್ ಇರ್ಲಿ ಹೇಳ್ತೇನೆ. ಸಂವೃತ್ತಿಯಿಂದ ಎಲ್ಲವೂ ಹುಟ್ಟುತ್ತದೆ, ಆದ್ದರಿಂದ ಶಾಶ್ವತವೆಂಬುದು ಇಲ್ಲವೇ ಇಲ್ಲ. ಸದ್ಭಾವದಿಂದ ಎಲ್ಲವೂ ಅಜವು, ಆದ್ದರಿಂದ ಉಚ್ಛೇದವು ಇಲ್ಲವೇ ಇಲ್ಲ. ಇಲ್ಲಿ ಪಾರಿಭಾಷಿಕ ಶಬ್ದಗಳನ್ನು ಉಪಯೋಗ ಮಾಡ್ಯಾರ. ಈ ಪಾರಿಭಾಷಿಕ ಶಬ್ದಗಳ ಅರ್ಥವನ್ನ ಹೇಳ್ತೀನಿ, ಬರ್ಕೊಡ್ರಿ. ಅದ್ರ ನಿಮ್ಗೆ ಸರಳ ಅರ್ಥ ಆಗ್ತದೆ. 57ನೇ ಕಾರಿಕೆ. ಸಂವೃತ್ತ ಅಜ್ಞಾನ ದೃಷ್ಟಿಗೆ ಸಂವೃತ್ತ ಅಂತ. ಅಜ್ಞಾನ ದೃಷ್ಟಿಗೆ ಸಂವೃತ್ತ ಅಂತ.
ಭ್ರಮ 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 ದೃಷ್ಟಿಗೆ ಏನಂತಾರ್ರಿ? ಸಂವೃತ್ಯ ಅಂತ. ಸಂವೃತ್ಯ ಭ್ರಮ ದೃಷ್ಟಿಗೆ ಎಂಪಿರಿಕಲ್ ಔಟ್ಲುಕ್ ಅಂತಾರೆ ಇಂಗ್ಲಿಷ್ನಾಗ. ಸರ್ವಂ ಜಾಯತೆ, ಎವ್ರಿಥಿಂಗ್ ಸೀಮ್ಸ್ ಟು ಬಿ ಬಾರ್ನ್. ಭ್ರಮ ದೃಷ್ಟಿ ಇದ್ದಾಗ ಎಲ್ಲವೂ ಹುಟ್ಟೈತಿ, ಎಲ್ಲವೂ ನಾಶ ಆಗ್ತದ ಅನ್ನುವಂಥದ್ದು ಅನಿಸ್ತದ. ತೇನ ನಾಸ್ತಿ ವೈ, ಅದ ಆದ್ದರಿಂದ ಭ್ರಮ ಅನ್ನೋದು ಸುಳ್ಳದ, ಆದ್ದರಿಂದ ಹುಟ್ಟುವುದು ಸುಳ್ಳದ. ಇಷ್ಟ ಅರ್ಥ. ಒಂದೇನು ಶಾಶ್ವತಂ. ಶಾಶ್ವತಂ ಅಂತಂದ್ರೇನ್ರಿ? ನಿತ್ಯ, ಸ್ಥಿರವಾಗಿರೋದು. ಜನನ ಮರಣ ಶೂನ್ಯ, ಶಾಶ್ವತಃ. ಸದ್ಭಾವೇನ, ಸದ್ಭಾವ ಅಂತಂದ್ರೆ ಇಲ್ಲೇ ಭಾವ ಅಂದ್ರ ಪರಮಾತ್ಮ ಸ್ವರೂಪ. ಸರ್ವಂ ಹಿ, ಎವ್ರಿಥಿಂಗ್ ಈಸ್ ಇಂಡೀಡ್ ಅಜಂ. ಪರಮಾರ್ಥಿಕ ದೃಷ್ಟಿಯಿಂದ ಎಲ್ಲವೂ ಅಜ ಅಂದ್ರೆ, ಜ ಅಂದ್ರೆ ಹುಟ್ಟು, ಅಜ ಅಂದ್ರೆ ಹುಟ್ಟು ಇಲ್ಲದ್ದು, ಅಜ ಅಂದ್ರೆ ಹುಟ್ಟು ಇಲ್ಲದ್ದು. ತೇನ ನ ಅಸ್ತಿ ವೈ ಉಚ್ಛೇದ. ಉಚ್ಛೇದ ಅಂದ್ರೆ ನಾಶ. ಹುಟ್ಟು ಇಲ್ಲ, ನಾಶೂ ಇಲ್ಲ. ಅದಕ್ಕ ಕಾರ್ಯಕಾರಣ ಒಪ್ಪಬೇಡ್ರಿ, ಹುಟ್ಟು ಸಾವು ಒಪ್ಪಬೇಡ್ರಿ. ಯಾವಾಗ್ಲೂ ಐತಿ ಅದು. ಭ್ರಮ ಇರೋ ಮಠ ಅದು ಜಗತ್ತಾಗಿ ತೋರ್ತದ. ಭ್ರಮ ಕಳ್ಕೊಂಡ್ರೆ ಅಂದ್ರೆ ಬ್ರಹ್ಮನ ಆಗ್ತದ ಏನ್ರಿ? ಭ್ರಮ ಹೋತು ಅಂದ್ರೆ ಬ್ರಹ್ಮನ ಐತಿ, ಒಂದ ಉಳಿತದ. ಇರುದ ಒಂದು ವಸ್ತು ಅದ. ಎರಡನೇದ್ ಅನ್ನೋದು ಏನದ? ಕಲ್ಪಿತದ. ಆ ಕಲ್ಪಿತ ಭ್ರಮ ಇರೋ ಮಠ ತೋರ್ತದ. ಭ್ರಮ ಎಲ್ಲಿವರೆಗೆ ಹೋಗೋದಿಲ್ಲ ಅಲ್ಲಿ ಮಠ ದ್ವೈತ ಇರ್ತದ. ಭ್ರಮ ಹೋಗ್ಬೇಕಂದ್ರ ದ್ವೈತ ಹೋಗ್ಬೇಕು, ದ್ವೈತ ಹೋಗ್ಬೇಕಂದ್ರ ಭ್ರಮ ಕಳ್ಕೋಬೇಕು, ಭ್ರಮ ಕಳ್ಕೋಬೇಕಂದ್ರ ಅಧಿಷ್ಠಾನದ ಜ್ಞಾನ ಆಗ್ಬೇಕು. ಹಾವಿನ ಜ್ಞಾನ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಹಗ್ಗದ ಜ್ಞಾನ ಮಾಡ್ಕೋಬೇಕು. ಹಗ್ಗದ ಜ್ಞಾನ ಮಾಡ್ಕೋಬೇಕಂದ್ರೆ ಏನ್ ಬೇಕು? ಬೆಳಕು ಬೇಕು. ಅಜ್ಞಾನ ಅನ್ನುವಂಥ ಬೆಳಕಿನಿಂದ ಸಹಾಯದಿಂದ ನಮಗೇನಾಗ್ತದ? ಅಲ್ಲೇ ಹಗ್ಗದ ಜ್ಞಾನ ಆಗ್ತದ, ಅಧಿಷ್ಠಾನದ ಜ್ಞಾನ ಆಗ್ತದ. ಹಂಗಾದ್ರ ಆ ಅಧಿಷ್ಠಾನದ ಮ್ಯಾಗ ಏನ್ ಆರೋಪಿತ ಅದಾವಲ್ಲ ಅವೆಲ್ಲವನ್ನ ನಾವು ಅಲ್ಲ 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 ಅಂತ ಬಿಚ್ಚಿ ಒಗದ ಮೇಲೆ ಏನ್ ಉಳಿತೈತಲ್ಲ, ಏನು ಇನ್ನು ತೆಗೆದು ಒಗ್ಯಾಕ ಏನು ಬರಂಗಿಲ್ಲ, ಅದು ಬ್ರಹ್ಮದ. ಆದ್ದರಿಂದ ಬ್ರಹ್ಮನನ್ನ ಹೊರಗೆ ಹುಡುಕಬೇಡ್ರಿ, ನೀವು ಒಳಗ್ ಹುಡುಕ್ರಿ. ನಾನ್ ಯಾರಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ಬ್ರಹ್ಮ ಸಿಗ್ತಾನ. ಇಲ್ಲ ದೇವ್ರ ಹೊರಗದಲ್ಲ ಅಂತ ನೀವು ಗುಡಿ ಅಡ್ಡಾಡ್ಕೊಂತ ಹೋದ್ರಿ, ದೇಶಾಂತರ ಅಡ್ಡಾಡ್ಕೊಂತ ಹೋದ್ರಿ, ಸಿಗಲ್ಲ ಅವ. ಏನ್ರಿ? ನಾವು ತೀರ್ಥಕ್ಷೇತ್ರದಾಗ ಹುಡುಕ್ತೇವ್ರಿ ದೇವ್ರನ್ನ ಅಂದ್ರೆ ಸಿಗದಲ್ಲ. ನಿಮ್ ಒಳಗ್ ಹುಡುಕಿದ್ರೆ ಸಿಗ್ತಾನವ. ಹೇಳ್ತಾರ ನೋಡ್ರಿ ಅಪ್ಪೋರಿಲ್ಲೇ. ಗೌಡಪಾದ ಕನ್ಕ್ಲೂಡ್ಸ್ ದ್ಯಾಟ್ ದೇರ್ ಆರ್ ನೋ ಟೂ ಥಿಂಗ್ಸ್. ಗೌಡಪಾದಾಚಾರ್ಯರು ಹೇಳ್ತಾರೆ, ಎರಡು ಅನ್ನೋದಿಲ್ಲಪ್ಪ, ಎರಡು ಮೂರು ಅನೇಕ ಅನ್ನೋದಿಲ್ಲ, ಇರುದೇ ಒಂದು ವಸ್ತು ಅದ, ಅದೇ ಬ್ರಹ್ಮ, ಅದೇ ನೀನು. ಅದನ್ನ ಬಿಟ್ಟು ಬ್ಯಾರೇದೇನೈತಿ ಅಷ್ಟು ಭ್ರಮ. ಹೌದು ಅನಿಸ್ತತೆ ನಿಮಗೆ? ಎರಡು ಅನ್ನೋದು ಭ್ರಮ, ಒಂದ್ ಅನ್ನೋದು ಬ್ರಹ್ಮ ಅಂತ ಹೇಳಕತ್ತಾರ. ಗೌಡಪಾದ ಕನ್ಕ್ಲೂಡ್ಸ್ ದ್ಯಾಟ್ ದೇರ್ ಆರ್ ನೋ ಟೂ ಥಿಂಗ್ಸ್ ಅಂಡ್ ಸೊ ನೋ ಕಾರ್ಯಕಾರಣ ರಿಲೇಶನ್ಶಿಪ್. ಕಾರ್ಯ ಮತ್ತು ಕಾರಣ, ಫಲ ಹೇತು ಅನ್ನುವಂತ ಭೇದ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಭೇದ ಅನ್ನೋದು ಭ್ರಮ ಐತಿ, ಅಭೇದ ಅನ್ನೋದು ಸತ್ಯದ. ಇದು ಏನದ? ನಮ್ದು ವೇದಾಂತದ ಡಂಗುರ. ಅದನ್ನ ಗೌಡಪಾದಾಚಾರ್ಯರು ಒತ್ತಿ ಹೇಳಾಗತ್ತ. ಇವನ್ ದೋ ದೇರ್ ಆರ್ ಟೂ ಥಿಂಗ್ಸ್, ಎರಡು ಅದಾವಂದ್ರು ಕೂಡ there are two versions of one and the same thing depending on our vision, like rope and snake. ನಮಗೆ ಎರಡು ಅದು ತೋರಾಗತ್ತೈತಂದ್ರೆ ಭ್ರಮದಿಂದ ತೋರಾಗತ್ತೈತಂದ್ರೆ ಹೆಂಗಂದ್ರೆ ಹಗ್ಗ ಮತ್ತು ಹಾವಿನಂಗ ತೋರಾಗತ್ತದ. ಹಗ್ಗ ಹಾವು ಎರಡು ವಸ್ತುನ ಏನು ಒಂದ ವಸ್ತು ರೀ? ವಸ್ತು ರೀ. ವಾಸ್ತವಿಕವಾಗಿ ಹಗ್ಗದ ಭ್ರಮೆಯಿಂದ ಹಾವಾಗಿ ತೋರಾಗತ್ತದ. Rope and snake are two versions of the same entity. ಒಂದೇ ವಸ್ತುವಿನ ಎರಡು ರೂಪಗಳು. The one that has a clear vision, ಯಾರಿಗೆ ಸ್ವಚ್ಛಗೆ ನೋಡುವಂತಹದ್ದು ವಸ್ತು, ಜ್ಞೇಯಾನುಸಾರ ಜ್ಞಾನ ಐತಿ, ರಾಗದ್ವೇಷಗಳನ್ನ ಬಿಟ್ಟು ನೋಡಾಕತ್ತಾರ, ಅವ್ರಿಗೆ ಏನ್ ತೋರ್ತದ ಅಂತಂದ್ರ ಹಗ್ಗನ ತೋರ್ತದ. ರೂಪಲ್ಲಿ ರಾಗದ್ವೇಷ ರಹಿತವಾಗಿ ನೋಡಿದವರಿಗೆ ಹಗ್ಗನ ಕಾಣ್ತದ, ರಾಗದ್ವೇಷ ಇಟ್ಕೊಂಡು ನೋಡಿದವರಿಗೆ ಸರ್ಪ ಕಾಣ್ತದ. ಸಮಟೈಮ್ಸ್
that has a deluded person sees a snake. ಯಾರಿಗೆ ಭ್ರಮಾ ದೃಷ್ಟಿ ಐತಿ ಅವರಿಗೆ ಹಾವು ಕಾಣ್ತದ, ಯಾವ್ರಿಗೆ ಜ್ಞಾನ ದೃಷ್ಟಿ ಐತಿ ಅವರಿಗೆ ಹಗ್ಗ ಕಾಣ್ತದ. ಜ್ಞಾನ ಮಾಡ್ಕೊಳ್ಳೋದು ಒಂದ ಬಾಕಿ ಅದರ ಕೆಲಸ, ಬೇರೆ ಏನು ಇಲ್ಲ. ಬ್ರಹ್ಮನ್ ಅಂಡ್ ದ ವರ್ಡ್ ಆರ್ ನಾಟ್ ಟೂ ಥಿಂಗ್ಸ್. ಬ್ರಹ್ಮ ಮತ್ತು ಜಗತ್ತು ಎರಡು ವಸ್ತು ಅಲ್ಲ, ಒಂದೇ ವಸ್ತುವಿನ ಎರಡು ರೂಪಗಳು. ಬಟ್ ಆರ್ ದ ಟೂ ವರ್ಷನ್ಸ್, ಟೂ ವಿಷನ್ಸ್, ಎರಡು ದೃಷ್ಟಿಕೋನ, ಒಂದು ಅಜ್ಞಾನ ದೃಷ್ಟಿಕೋನ, ಒಂದು ಜ್ಞಾನ ದೃಷ್ಟಿಕೋನ. ಕೃಷ್ಣ ರೆಫರ್ಸ್ ಟು ದ ಜ್ಞಾನೀಸ್ ವಿಷನ್ ಇನ್ ದ ಭಗವದ್ಗೀತಾ. ಭಗವದ್ಗೀತೆ 2ನೇ ಅಧ್ಯಾಯ 69ನೇ ಶ್ಲೋಕದಲ್ಲಿ ಇದನ್ನ ಭಗವಂತ ಕೃಷ್ಣನ ಮೇಲೆ ಹೇಳ್ಸ್ಯಾನ, ವ್ಯಾಸಾಚಾರ್ಯರು ಹೇಳ್ಸ್ಯಾರ. 2ನೇ ಅಧ್ಯಾಯ 69ನೇ ಶ್ಲೋಕದಾಗ ಇದೇ ಅರ್ಥ ಬರುವಂತದ್ದು ಒಂದು ಶ್ಲೋಕ ಅದು. 2ನೇ ಅಧ್ಯಾಯ 69. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತ ಸಂಯಮಿ. ಯಸ್ಯಾಂ ಜಾಗೃತಿ ಭೂತಾನಿ ಪಶ್ಯತೋ ಮುನೇಹೇ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಸಂಪೂರ್ಣ ಪ್ರಾಣಿಗಳಿಗೆ ಯಾವುದು ರಾತ್ರಿಯಾಗಿ ಸಮಾನವಾಗಿದೆಯೋ ಆ ನಿತ್ಯ ಜ್ಞಾನ ಸ್ವರೂಪವಾದ ಪರಮಾನಂದ ಪ್ರಾಪ್ತಿಯಲ್ಲಿ ಸ್ಥಿತಪ್ರಜ್ಞನಾದ ಯೋಗಿಯು ಎಚ್ಚರಿದ್ದಾನೆ. ನೋಡ್ರಿ, ಅಜ್ಞಾನಿಗಳು ಎಲ್ಲಿ ಮನಗ್ಯಾರ ಅಂತಂದ್ರ ಆ ನಿತ್ಯ ಜ್ಞಾನ ಸ್ವರೂಪದಲ್ಲಿ ಮನಗ್ಯಾರಿ ಅಜ್ಞಾನಿಗಳು. ಜ್ಞಾನಿ ಅಲ್ಲಿ ಎದ್ದಾನ, ಅಲ್ಲಿ ಎಚ್ಚರದನವ, ಅವಾಗ ಹಗ್ಗ ತೋರಾಗತ್ತದ. ಇನ್ನು ಜ್ಞಾನಿ ಎಲ್ಲಿ ಎದ್ದಾನಲ್ಲ ಅಲ್ಲಿ ಇವರು ಮನಗ್ಯಾರ, ಅಜ್ಞಾನಿಗಳು ಮನಗ್ಯಾರ. ಯಶ್ಯಾಮ ಭೂತಾನಿ ಜಾಗೃತಿ ಪಶ್ಯತ ಮುನೇಹೆ. ಯಾವ ನಾಶವಾಗುವಂತಹ ಸಾಂಸಾರಿಕ ಸುಖದ ಪ್ರಾಪ್ತಿಯಲ್ಲಿ ಎಲ್ಲಾ ಪ್ರಾಣಿಗಳು ಎಚ್ಚರದವ. ಅವು ಬರೇ ಹಾವನ ನೋಡಾಗತ್ತಾವ ಪ್ರಾಣಿಗಳು. ಪರಮಾತ್ಮ ತತ್ವವನ್ನು ತಿಳಿದಿರುವ ಮುನಿಗೆ ರಾತ್ರಿಯಂತೆ ಇರುತ್ತದೆ. ಪರಮಾತ್ಮ ತತ್ವ ತಿಳಿದಿರುವ ಮುನಿಗೆ ಈ ಜಗತ್ತು ರಾತ್ರಿಯಂತೆ ಇರುತ್ತದ. ಲಕ್ಷ ಕಡೆ ಇಲ್ಲ, ಒಂದು ಹಾವಿಗಳ ಲಕ್ಷ ಇಲ್ಲ, ಒಂದು ಹಗ್ಗಗಳ ಲಕ್ಷ ಅದ. ಯಾರ್ದು? ಮುನಿದು. ಮನನಾತ್ರಾಯತೆ ಮುನಿಹಿ, ಪರಮಾತ್ಮ ಜ್ಞಾನಿ. ಅವನ ಸಂಸಾರ ರಾತ್ರಿ ಆಗೈತಿ. ಅಜ್ಞಾನಿಗೆ ಪರಮಾತ್ಮ ರಾತ್ರಿ ಆಗೈತಿ, ಪರಮಾತ್ಮ ತತ್ವ ರಾತ್ರಿ ಆಗೈತಿ. ಸಾಮಾನ್ಯ ಮನುಷ್ಯರಿಗೆ ಬ್ರಹ್ಮಾನಂದ ಹೆಂಗಾಗೈತಿ, ಹಂಗ ತತ್ವವೇತ್ತರಿಗೆ ವಿಷಯ ಸುಖ ಆಗೈತಿ. ಆ ವಿಷಯ ಸುಖ ಬಿಟ್ಟಾನವ, ಇವ ವಿಷಯ ಸುಖ ಬೇನ ಹತ್ಕೊಂಡು ಹೊಂಟಾನ. ನಮ್ಮ ಸ್ವರೂಪದಿಂದ ನಾವು ಆನಂದವನ್ನ ತೆಗೆಯುವಂತ ಕಲೆಯನ್ನ ಕಲ್ತೀವಿ ಅಂದ್ರ, ನಿಧಿಧ್ಯಾಸನಾಗಿ ಮನಸ್ಸು ಲಯ ಆತಂದ್ರ ವಿಷಯ ಸುಖವನ್ನು ಬಿಡ್ತೇವೆ ನೋಡ್ರಿ. ನಾನು ಹೇಳ್ಕೊಂಡು ಹೇಳ್ತೇನೆ, ವಿಷಯ ಸುಖವನ್ನ ಎಲ್ಲಿ ಮಠ ಬಿಡುವುದಿಲ್ಲ ಅಂತಂದ್ರ ಸ್ವರೂಪದಿಂದ ಸುಖ ನಮ್ಗೆ ಸಿಗು ಮಠನು ನಾವು ಬಿಡುದು. ವಿಷಯ ಸುಖ, ಸ್ವರೂಪದ ಸುಖ ಯಾವಾಗ ಸಿಗ್ತದ ನಮಗ? ಸುಷುಪ್ತಿ ಒಳಗೆ ಸಿಕ್ಕದ. ಸುಷುಪ್ತಿಯಾಗ ಏನ್ ಮಾಡೀವಿ, ಏನ್ ಆಗೈತಿ ಹೇಳ್ರಿ, ವಿಚಾರ ಮಾಡ್ರಿ. ಸುಷುಪ್ತಿ ಒಳಗೆ ಯಾಕಷ್ಟು ಆನಂದ ಆಗೈತಿ? ಯಾರ ಜಿಲೇಬಿ ಮೈಸೂರು ಪಾಕ್ ಕೊಟ್ಟಾರ ಅಲ್ಲಿ? ಮೈಸೂರು ರಾಜ್ಯ ಲಾಟ್ರಿ ಏನ್ ಹಾಕತ್ತೇನ? ಕೋಟಿಗಟ್ಟಲೆ ರೊಕ್ಕ ಹತ್ಯಾವ. ಸುಷುಪ್ತಿ ಅವಸ್ಥೆ, ಗಾಢ ನಿದ್ರಾವಸ್ಥೆ ಒಳಗೆ ಸುಖ ಆಗತೈತಲ್ಲ, ಆ ಸುಖ ಎಷ್ಟು ಕೆಜಿ ಅದ? ಯಾರು ಹೇಳ್ತೀರ ಎಷ್ಟು ಕೆಜಿ ಅದ ಅದು? ಅಳತೆ ಮಾಡಕ್ ಬರ್ತದ? ಮತ್ತ ಅಷ್ಟು ಸುಖ ಹೆಂಗ್ ಸಿಗ್ತರಿ? ಅದು ಈ ಜಗತ್ನಾಗ ಎಲ್ಲಿ ಸಿಗವಲ್ದು, ಅಲ್ಲಿ ಏನ್ ಮಾಡೇವಂತ ಸಿಕ್ಕಾಗತ್ತೈತಿ. ವಿಚಾರ ಮಾಡ್ರಿ. ಅಲ್ಲ ಮನಸ್ಸು ಲಯ ಆಗೈತ್ರಪ್ಪ. ಏನು ಮಾಡ್ಲಾರ್ದಕ್ ಸಿಕ್ಕದ್ರಪ್ಪ ಅವ್ರ. ಏನು ಮಾಡಿದ್ರೆ ಸಿಕ್ಕೈತಿ. ಮತ್ತೆ ನೀವ್ ಏನ್ ಮಾಡಕ್ ಹೊಂಟ್ರಿ ಜಗತ್ನಾಗ? ಅದು ಸುಖಕ್ಕಾಗಿ ಹೊಂಟೇವಿಲ್ಲ ನಾವು. ಮುಂಜಾನೆ ಎದ್ದು ಒಂದ್ 2-3 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ನಿಂತು ನೋಡ್ರಿ, ತಳಗ್ ಮಂದಿ ಒಬ್ಬ ಹೊಲಕ್ ಹೊಂಟಿರ್ತಾನ, ಒಬ್ಬ ಕಂಪ್ನಿ ಫ್ಯಾಕ್ಟ್ರಿಗೆ ಹೊಂಟಿರ್ತಾನ, ಒಬ್ಬವ ಹಾಲ್ ಮಾರಕ್ ಹೋಗ್ತಾನ, ಒಬ್ಬ ಪೇಪರ್ ಮಾರಕ್ ಬರ್ತಾನ, ಒಬ್ಬ ಹಳೆ ಅರ್ಬಿ ಹಳೆ ಸಾಮಾನು ಒಯ್ಯಾಕ್ ಬರ್ತಾನ. ಎದಕ್ ಹೊಂಟಾರ ಇವ್ರು ದಿವ್ಸ? ಮುಂಜಾನೆ ಹೇಳ್ತಾನೆ ಏನ್ ಕಾಯಕ ಮಾಡಾಕತ್ತಾರಲ್ಲ, ಏನ್ ಹುಡುಕಾಕತ್ತಾರ್ರಿ ಅವ್ರು? ಅವ್ರ ಸುಖ ಹುಡ್ಕಾಕತ್ತಾರ, ಸಿಗ್ವಾಲ್ತ ಅಷ್ಟೇ ರೀ. ಸುಖ ಹುಡ್ಕಾಕತ್ತಾರ. ಎಲ್ಲೈತೆ ಅಲ್ಲಿ ಹುಡ್ಕಾಕತ್ತಾರೋ, ಎಲ್ಲಿ ಇಲ್ಲ ಅಲ್ಲಿ ಹುಡ್ಕಾಕತ್ತಾರೋ. ಇಲ್ದಲ್ಲಿ ಹುಡ್ಕಾಕತ್ತಾರೆ, ನಾವೆಲ್ಲ ಹುಡ್ಕಾಕತ್ತೇವಿ. ನಾವ್ ಇದ್ದಲ್ಲಿ ಹುಡ್ಕಾಕತ್ತೇವ್ರಿ.
ಸಿಕ್ಕೈತೇನಿಲ್ಲ? ಸಿಕ್ಕೈತಿರ್ಲ. ಸಿಕ್ಕೈತಂದ್ರೆ ಮುಗಿದು ಸಂತೋಷ. ಆ ಹಾದಿ ಮನಸ್ಸು ಲಯ ಸಿಕ್ಕೈತ್ರಿ, ಹಾದಿ ಸಿಕ್ಕೈತಿ, ಇನ್ನ ಹೊಂಟಿವ್ರಿ. ಮನಸ್ಸು ಲಯ ಆಗೋ ಮಟನು ಅದು ನಿಮ್ಗ ಬೇಕಂದಾಗ ಮನಸ್ಸು ಲಯ ಮಾಡ್ಕೊಳ್ಳುವಂತ ಕಲೆ ನಿಧಿಧ್ಯಾಸನದಾಗ ಸಿಗ್ತದ. ನಾವ್ ಏನ್ ಮಾಡ್ಬೇಕು ಅಂದ್ರ ಕಾಳ ಅಕ್ಕಿ ಆರಿಸುವ ಹೊತ್ನಾಗ ಏನ್ ಆರಿಸ್ತೇವಲ್ಲ ಹಂಗ ಅಲ್ಲದನ್ನ ತೆಗೆದು ಹೊಕ್ಕೊಂತ ಹೋಗ್ಬೇಕು, ಒಳಗ್ ಹೋಗ್ಬೇಕು, ಪ್ರವೇಶ ಆಗ್ಬೇಕು. ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಇವೆಲ್ಲದಕ್ಕೂ ಒಳಗಿರುವಂತಹದ್ದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ನಾನದೇನಿ. ಅಲ್ಲೇ ನಮಗೂ ಮನಸ್ಸು ಲಯ ಆಗ್ಬೇಕು. ಮನಸ್ಸು ಶರೀರ ಒಂದೇ ಸ್ಟ್ರೈಟ್ ಲೈನ್ ದಾಗ ಕುಂಡಿರ್ಬೇಕು. ಹಂಗ ಶರೀರ ಇದ್ರನ ಅದು ಆಗ್ತದ. ಮತ್ತೆ ಶರೀರ ಅಳಗಾಡ್ತಂದ್ರೆ ಮನಸ್ಸು ಅಳಗಾಡ್ತದ, ಮತ್ ಹೊರಗೆ ಬಂದ್ಬಿಡ್ತದ. ಅಷ್ಟು ನಮಗೂ ಏನದ ಯೋಗಿಕ ಶರೀರ ಇದ್ರೆ ಅದು ಆನಂದ ನಮಗ ಆವಿರ್ಭಾವ ಆಗ್ತದ ನೋಡ್ರಿ. ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಹೋಗೋದು ಗತಿ? ಹೇಳೋದು ಶಾಸ್ತ್ರ ಮತ್ತು ವಿಷಯ ಆನಂದಕ್ಕೆ ಬೆನ್ನತ್ತದ. ಇದು ನಮ್ದಲ್ಲ ಸುದ್ದಿ. ಅನೇಕ ಸ್ವಾಮಿಗಳು ಹೆಸರುವಾಸಿ ಆದವ್ರ ಹಣೆ ಬರ ಇವತ್ತೆಲ್ಲಿ ಕ್ಯಾಮಿ ಹಾಕ್ಯಾರ ಮತ್ತು ವಿಷಯ ವಾಸನೆ ಬಿಟ್ಟೇ ಇಲ್ಲ ಅವ್ರು. ನಿನ್ನೆ ಒಬ್ರು ಬಂತ ನೋಡ್ರಿ ಸುದ್ದಿ. ಹೌದ್ರಿ. ಏನದೇನು ಖರೆ ಐತೋ ಏನು ರಾಜಕೀಯ ಐತೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಒಂದ್ ಸ್ವಲ್ಪ ಅಲ್ಲ, ಸುಳ್ಳು ಇರುದೈತಿ. ಹಾ ಅಲ್ಲ ಅತ್ರ ಏನು ಸ್ವಲ್ಪ ಇದ್ರೆ ಇರ್ತದ್ರಿ, ಅದು ಇಲ್ದೇ ಇರುದ ಇಲ್ಲ. ಇಲ್ಲ ಇದು ಏನದರಿ, ಅವ್ರು 2 years ಗಂಟೆ ಬಿದ್ದಿದ್ರು, ಬಾಳ ಗಂಟೆ ಬಿದ್ದಿದ್ರು. ಅವ್ರಿಗೆ ಹೆಂಗಾರ ಹೆಸರು ಕಳಿಸ್ಬೇಕಂತ ತಿಳ್ಕೊಂಡು ಮೋಸ್ಟ್ಲಿ ಟ್ರ್ಯಾಪ್ ಮಾಡಿರ್ಬೇಕು ಅನಿಸ್ತದ್ರಿ. ಅವ್ರು ಚಲೋ ಸ್ವಾಮಿಗಳು ಅನಿಸ್ತೈತ್ ನನಗ್ ಮಾತ್ರ. ಆದ್ರೆ ಅವ್ರನ್ನ ಟ್ರ್ಯಾಪ್ ಮಾಡಕ ಈಗ ಅವ್ರನ್ನ ಏನ್ ಮಾಡ್ತಾರ್ರಿ, ರೊಕ್ಕ ಕೊಟ್ಟು ಚೂ ಬಿಡ್ತಾರ, ಇವ್ರನ್ನ ವಿಷಕನ್ಯರನ್ನ ಬಿಡ್ತಾರ. ಬಿಟ್ಟು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅವ್ರನ್ನ ಏನದ ನಾಳೆ ಅವ್ರು 2A ಕೇರ್ಬಾರ್ದು, 3A ಕೇರ್ಬಾರ್ದು, 4 ಮಾಡ್ಬಿಡ್ತಾರೆ. ರಾಜಕೀಯ ಇದ್ದಂಗ ಐತೆ ಅನಿಸ್ತೈತಿ. ಅಥವಾ ಅವ್ರದ್ದು ಅದು ಕುಡ್ಕೊಂಡಿರ್ತದ ಬಿಡ್ರಿ. ಅದು ಅಟ್ ಇರ್ತದ, ಇದು ಅಟ್ ಇರ್ತದ. ಏನೋ ಒಟ್ಟ ಅವ್ರದ್ದು ಸ್ವಲ್ಪ ಇಷ್ಟ. ಅಗ್ದಿ ನಿರ್ಲಿಪಿದ್ದವ್ರ ಮ್ಯಾಗ ತರೋದ್ ಬಾಳ ಕಠಿಣತ್ರಿ, ಅಷ್ಟ್ ಹಗರ್ ಇಲ್ಲದ. ಅದ ಕಠಿಣ ಅದ ಕಠಿಣ. ಮತ್ತ ನಾವು 64 ವಿದ್ಯೆ ಒಳಗೆ ಬ್ರಹ್ಮ ವಿದ್ಯಾ ಶ್ರೇಷ್ಠ ಅಂತಾರಲ್ಲ, ಅಷ್ಟು ಕಠಿಣ ಐತದ. ಅದನ್ನ ಅಲ್ಲಿಂದ ನಾವು ಆನಂದವನ್ನು ಪಡ್ಯಾಕ್ ಹಚ್ಚಿವಂದ್ರೆ ವಿಷಯ ಆನಂದ ಸುಖ ಬಿಟ್ಬಿಡ್ತೀವ. ಅಲ್ಲಿ ಮಠ ನಮ್ ಸಾಧನೆ ಬೇಕೇ ಬೇಕು. ಹೇಳೋದು ಕೇಳೋದು ಎದಕ್ಕಂದ್ರೆ ಅದಕ್ಕೆ. For an ignorant person, what is available in the world of cause and effect because of caused by ignorance. ಅಜ್ಞಾನಿಗೆ ಕಾರ್ಯಕಾರಣವಾದವನ್ನ ಒಪ್ತಾನವ. ಯಾಕ ಅಂತಂದ್ರ ಅವನ ಮನಸ್ಸಿಗೆ ಭ್ರಮ ಆಗ್ಯದ. ಈ ಹುಟ್ಟು ಸಾವುಗಳು ಕಾಣ್ತಾವ ಅವನ್ಕ. ಈ ಹುಟ್ಟು ಸಾವು ಇಲ್ಲ ಅಂತಾರಲ್ಪ ಇವರು ಅಂತಾನವ. ಯಾಕ? ಅವನ ಭ್ರಮೆ ಒಳಗಾಗ್ಯಾನವ. ನಾ ಭ್ರಮೆ ಒಳಗ ಅದೇನೆ ಅಂತ ಗೊತ್ತಿಲ್ಲ ಅವಂಗ. He experiences a world that is continuously coming, briefly existing and going. ಅವ ಜಗತ್ತಿಗೆ ಬರ್ತಾನ, ಅನುಭವ ಮಾಡ್ತಾನ, ಜಗತ್ ಅದ ಅಂತ ತಿಳ್ಕೊತಾನ, ಇದಕ್ ಹುಟ್ಟು ಸಾವು ಅದ ಅಂತ ತಿಳ್ಕೊತಾನ. ಹಿಂಗ ಭ್ರಮೆ ಒಳಗನ ಹೊಂಟ್ಬಿಟ್ಟಾನವ. ಒಂದೇ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಾಗ ಹೊಂಟಾನಿವ. ನಥಿಂಗ್ ಈಸ್ ಪರ್ಮನೆಂಟ್ ಫಾರ್ ಎ ಜ್ಞಾನಿ. ವಾಟ್ ಈಸ್ ಕಾಲ್ಡ್ ವರ್ಡ್ ಇಸ್ ನಥಿಂಗ್ ಬಟ್ ಅನ್ಬಾರ್ನ್ ಬ್ರಹ್ಮನ್. ಅಂದ್ರ ಜ್ಞಾನಿಗೆ ಏನಪ್ಪಾ ನಿಮ್ ಜಗತ್ತೇನು ಅಂತ ಕೇಳ್ರಿ ನೀವು. ಜ್ಞಾನಿ ಅವ ಅಂತಲ್ಲ, ಜಗತ್ತೆಲ್ಲೈತು, ಎಲ್ಲ ಬ್ರಹ್ಮ ಐತಿ ಅಂತ ನಾವು. ಅಜ್ಞಾನಿ ಕೇಳ್ರಿ, ಎಲ್ಲದ ದೇವ್ರು, ಎಲ್ಲ ಜಗತ್ತ ಐತಿ ಅಂತ. ಜ್ಞಾನಿ ಕೇಳಿದ್ರೆ ಜಗತ್ತಿಲ್ಲ, ಬ್ರಹ್ಮ ಒಂದ ಐತಿ ಅಂತ ಜ್ಞಾನಿ ಅಂತಾನ. ಅಜ್ಞಾನಿ ಕೇಳಿದ್ರೆ ದೇವ್ರು ಎಲ್ಲದನ್ರಿ, ಹುಡುಕಿ ಕೊಡ್ರಿ, ಜಗತ್ತು ಒಂದ ಐತಿ ಅಂತ ಅವ ಅಂತ. ಯಾರ್ ಖರೆ ಯಾರು ಸುಳ್ರಿ? ಎಲ್ಲ ಸುಳ್ಳು ಖರೆ ಅನ್ನೋದು ಜಡ್ಜ್ಮೆಂಟ್ ಮಾಡ್ಬೇಕಂದ್ರ ಅಜ್ಞಾನ ಮತ್ತು ಜ್ಞಾನದ ಮೇಲೆ ಐತೆ ಹೊರತು ಅವ್ರವ್ರ ದೃಷ್ಟಿಗೆ ಅದು ಖರೇನೆ ಅದ. ವಾಟ್ ವಾಸ್ ನೇಮ್ಡ್ ಆಸ್ ಎನ್ ಎಲಿಫೆಂಟ್ ವಿಚ್ ಲುಕ್ಡ್ ವೆರಿ ರಿಯಲ್ ಬಿಫೋರ್ ಈಸ್ ನಥಿಂಗ್ ಬಟ್ ವುಡ್. ಏನ್ರಿ? ಈಗ ಮಗುವಿಗೆ ಮಗು ಅಜ್ಜಕ್ಕೆ ಕೇಳ್ತಾನೆ, ನನಗೊಂದು ಕುದುರೆ ತಂದು ಕೊಡು ಅಂತ ಕೇಳ್ತಾನೆ. ಜಾತ್ರೆಗೆ ಹೊಂಟ್ರೆ ನನಗೊಂದು ಕುದುರೆ ತಂದು ಕೊಡು ಅಂತ ಕೇಳ್ತಾನೆ. ಅವ ಕುದುರೆ ತಂದು ಕೊಡ್ತಾನೆ ಅಜ್ಜ ಜಾತ್ರೆಗೆ ಹೋಗಿ. ಕುದುರೆ 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 ಟಕಕ್ 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 ಟಕಕ್. ಎಲ್ಲಿ ಮಠ ಆಡ್ತಾನಮ್ಮ ಹುಡುಗ? ತಿಳುವಳಿಕೆ ಬರ್ಮಠ ಆಡ್ತಾನೆ. ತಿಳುವಳಿಕೆ ಕುದುರೆ ತಿಳುವಳಿಕೆ ಬರ್ತಕ ಆಡ್ತಾನೆ. ಕುದುರೆ ಅದು ಕಟ್ಟಿಗೆ ಕುದುರೆಗೆ ಕುದುರೆ ಅಂತ ತಿಳ್ಕೊಂಡನವ. ಎಲ್ಲಿ ಮಠ? ಅವನ ಬುದ್ಧಿ ಹಣ್ಣಾಗ ಮಠ.
ಅವ ಖರೆ ನಿಜವಾದ ಕುದುರೆ ನೋಡಿದ್ನಂದ್ರೆ ಅಯ್ಯೋ ಇದು ಕಟ್ಗೆ ಕುದುರೆ ಅಂತ ಹೆಂಗಂತಾನೋ ಹಂಗ ಅಜ್ಞಾನಿ ಆದವ. ಶ್ರೋತ್ರಿಯ ಬ್ರಹ್ಮಟ ಗುರುಗಳಲ್ಲಿ ಬೆನ್ ಹತ್ತಿದ್ಮ್ಯಾಗ ನಿಜವಾಗಿ ಪರಮಾತ್ಮನ ತೋರ್ಸಿದ್ಮ್ಯಾಗ ಇವೇನದಾವಲ್ಲ ಫೋಟೋದಾಗಿದ್ದ ದೇವ್ರ ಅಲ್ಲ. ಅಜ್ಞಾನಿ ಜನರಿಗೆ ಕಲ್ಪನಾ ಬರ್ಲಿ ಅಂತ ದೃಷ್ಟಿಯಿಂದ ಒಂದು ಮಾಡಿದ್ದು ಇದು ಪ್ರತೀಕ. ಇದು ನಿಜವಾಗಿ ದೇವ್ರು ಯಾರಂಗಾರ? ದೇವ್ರು ನಾವೇ ನಿಜವಾಗಿ ದೇವ್ರದೇ, ನಾವೇ ನಿಜವಾದ ದೇವ್ರದೇ. ಯಾರಿಗೂ ಹೇಳ್ಬೇಡ್ರಿ ಮತ್ತೆ ಸಮೀರ ನಾವ ದೇವ್ರು ಅಂತ ಹೇಳ್ಕೊಂಡು. ಹೇಳಂಗಿಲ್ರಿ, ಹೇಳಿದ್ರ ಮತ್ ನಮ್ನ ಹುಚ್ಚಂತಾರ ಅವ್ರು. ಹುಚ್ಚ ಅಲ್ರಿ, ಪಕ್ಕ ಹುಚ್ಚಿವ ಅಂತಾರ್ರಿ. ದೇವ್ರ ಹಾಕೊಂಡ್ಯಾನಿವ, ದೇವ್ರ ಹಾಕೊಂಡ್ಯಾನಿವ, ದೇವ್ರ ಅಂತ ಹೇಳ್ತಾನ ಅಂತಾರ ಮತ್ತ. ಶಿವಾಯಮ್ಮ. ವಾಟ್ ಈಸ್ ದ ವರ್ಡ್ ಇಸ್ ನಥಿಂಗ್ ಬಟ್ ಬ್ರಹ್ಮನ್ ಆಸ್ ಕೃಷ್ಣ ಸೇಜ್ ಇನ್ ಭಗವದ್ಗೀತಾ. ಭಗವದ್ಗೀತೆ ಒಳಗೆ ಇದೇ ಮಾತನ್ನ 4ನೇ ಅಧ್ಯಾಯ 24ನೇ ಶ್ಲೋಕದಾಗ ಹೇಳ್ತಾನ ನೋಡ್ರಿ. ಅಜ್ಞಾನಿಗೆ ಜಗತ್ತು ಏನಾಗೈತಲ್ಲ ಅದೇ ಜ್ಞಾನಿಗೆ ಬ್ರಹ್ಮ ಆಗೈತಂತ. ಬ್ರಹ್ಮಾರ್ಪಣಂ ಬ್ರಹ್ಮ ಹವೇ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಯಾವ ಯಜ್ಞದಲ್ಲಿ ಅರ್ಪಣ ಅರ್ಥಾರ್ಥ ಈ ಅರ್ಪಣ ಇತ್ಯಾದಿಗಳನ್ನು ಬ್ರಹ್ಮವಾಗಿದೆಯೋ ಮತ್ತು ಹವನ ಮಾಡಲು ಯೋಗ್ಯವಾದ ದ್ರವ್ಯವೂ ಕೂಡ ಬ್ರಹ್ಮವಾಗಿದೆಯೋ ಹಾಗೆಯೇ ಬ್ರಹ್ಮರೂಪಿ ಕರ್ತೃವಿನ ಮೂಲಕ ಬ್ರಹ್ಮದಲ್ಲಿ ಬ್ರಹ್ಮರೂಪ ಅಗ್ನಿಯಲ್ಲಿ ಆಹುತಿಗೊಳ್ಳುವ ಕ್ರಿಯೆಯು ಬ್ರಹ್ಮವಾಗಿದೆಯೋ ಆ ಬ್ರಹ್ಮ ಕರ್ಮದಲ್ಲಿ ಸ್ಥಿತನಾಗಿರುವ ಯೋಗಿಗೆ ಪಡೆಯಲು ಯೋಗ್ಯವಾದ ಫಲವೂ ಕೂಡ ಬ್ರಹ್ಮವೇ ಆಗಿದೆ. ನೋಡ್ರಿ ಇಲ್ಲಿ ಏನದಾವಲ್ಲ, ಯಜ್ಞ ತಗೊಳ್ರಿ, ಹವಿಸು ತಗೊಳ್ರಿ, ಅರ್ಪಣ ಮಾಡೋದು, ಅದು ಆ ಅಗ್ನಿ ತಗೊಳ್ರಿ, ಅಗ್ನಿಯೊಳಗ ಆಹುತಿ ಹಾಕೋ ತೋಡ್ರಿ, ಹಾಕುವವನು ತೋಡ್ರಿ, ಎಲ್ಲವೂ ಬ್ರಹ್ಮ ಅಂತ ಹೇಳ್ತಾನ. ಭೇದ ಅನ್ನೋದೇ ಇಲ್ಲ. ಇವು 4 5 ಅರ್ಪಣೆ ಮಾಡೋದು ಬ್ರಹ್ಮ, ಆ ಹವಿಸು ಬ್ರಹ್ಮ, ಆಮ್ಯಾಗ ಅದ್ರ ಏನು ಆಹುತಿ ಕೊಡುವಂತ ರೂಪವಾದ ಕ್ರಿಯೆ ಐತಲ್ಲ ಅದು ಕ್ರಿಯೆನೂ ಬ್ರಹ್ಮ. ಅಲ್ಲಿ ಬ್ರಹ್ಮ ಅಗ್ನಿ ಏನೈತಿ ಬ್ರಹ್ಮ ರೂಪ ಅದು ಬ್ರಹ್ಮ. ಆಮ್ಯಾಗ ಅದರಿಂದ ಬರುವಂತ ಫಲ ಏನೈತಲ್ಲ ಹೋಮ ಮಾಡೋದ್ರಿಂದ ಬರುವಂತ ಫಲ ಅದು ಕೂಡ ಬ್ರಹ್ಮ ಅಂತಾನ ಜ್ಞಾನಿ ಏನ್ರಿ. ಇದು ಜ್ಞಾನಿ ದೃಷ್ಟಿ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಯಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಆ ಶ್ಲೋಕವನ್ನ ಹೇಳ್ತಾರಪ್ಪ. ಫ್ರಾಮ್ ನಾಮರೂಪ ಆಂಗಲ್ ದೇರ್ ಈಸ್ ಅ ಬರ್ತ್ ಅಂಡ್ ಡೆತ್. ಈಗ ಮತ್ತೆ ಬರ್ತಾರ ನೋಡ್ರಿ. ಸಾಮಾನ್ಯ ಈಗ ಒಳಗ ಕರ್ಕೊಂಡೋಗಿದ್ರ ಈಗ ಅದನ್ನ ತಗೊಂಬಂದ್ ನಿಮಗ್ ಹೊರಗೆ ಬಿಡ್ತಾರ ನೋಡ್ರಿ. ನೋಡ್ರಿ, ನಾಮರೂಪ ದೃಷ್ಟಿಯಿಂದ ಹುಟ್ಟು ಸಾವುಗಳು ಅದಾವ. ಅವು ನಾಮರೂಪಗಳು ಮಾಯಾ ಔಷಧ. ಆದ್ರೆ ಅದೇ ಅಸ್ಥಿಭಾತಿ ಪ್ರಿಯ ರೂಪದಿಂದ ನೋಡಿದ್ರ ಯಾವ ಇದು ಹುಟ್ಟು ಇಲ್ಲ ಸಾವು ಇಲ್ಲ. ಆ ತೆರೆ ಹೊಡೆದಂಗ ನಾವು ನೀರು ಕೊಡದಾಗ ತುಂಬಬೇಕಾದ್ರ ಬಾಮಿ ಒಳಗ ಎದ್ರೊಳಗ ಕೆರೆ ಒಳಗ ಹೊಂಡದಾಗ ತೆರೆ ಹೊಡಿತೇವಲ್ಲ, ಆ ಕಡೊಮ್ಮೆ ಈ ಕಡೊಮ್ಮೆ ತೆರೆ ಹೊಡೆದು ತುಂಬುದಿಲ್ಲ ನೀರನ್ನ. ಹಂಗ ತೆರೆಯನ್ನು ಹೊಡೆಯೋದು, ಒಂದು ಎಡಗಡೆ ಒಂದು ಬಲಗಡೆ ಒಂದು ನಾಮ ಒಂದು ರೂಪ, ಇವೆಲ್ಲ ಮಾಯಾ ಅಂಶ ಅಂತ ಹೊಡಿರಿ. ಅಸ್ಥಿಭಾತಿ ಪ್ರಿಯ ರೂಪದಿಂದ ನೋಡ್ರಿ ಈ ಜಗತ್ತು ಏನು ಬ್ರಹ್ಮದನೋ ಇಲ್ಲೋ ವಿಚಾರ ಮಾಡಿ ನೋಡ್ರಲ್ಲ ಅಂತಾರ. ಫ್ರಮ್ ಬ್ರಹ್ಮನ್ ಆಂಗಲ್ ದೇರ್ ಇಸ್ ನೋ ಬರ್ತ್ ಅಂಡ್ ಡೆತ್. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಜನನ ಮರಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಜ್ಞಾನ ದೃಷ್ಟಿಯಿಂದ ನೋಡಿದಾಗ, ನಾಮರೂಪ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಜನನ ಮರಣ ತೋರ್ತದ. ಜನನ ಮರಣ ಅನ್ನೋದು ಪಾರಮಾರ್ಥಿಕ ಇಲ್ಲ. ಜನನ ಮರಣ ಅನ್ನುವುದು ಪಾರಮಾರ್ಥಿಕ ಇಲ್ಲ. ಡು ಯು ಸಿ ಎಟರ್ನಿಟಿ ಆರ್ ಡು ಯು ಸಿ ಮಾರ್ಟಾಲಿಟಿ? ಇಷ್ಟು ಹೇಳಿದ್ಮೇಲೆ ನಿಮಗ ಮೃತ್ಯು ಕಾಣಾಗತೈತೋ ಏನೋ ಅಮರತ್ವ ಕಾಣಾಗತೈತ್ರಿ? ಮೃತ್ಯು ಮೃತ್ಯು ಕಾಣಾಗತೈತಂದ್ರ ಜ್ಞಾನ ಆಗಿಲ್ಲ. ಅಮೃತ್ಯು ಕಾಣಾಗತೈತಂದ್ರ ಜ್ಞಾನಿಗೆ ಅಮೃತ್ಯು ಕಾಣ್ತದ, ಅಜ್ಞಾನಿಗೆ ಮೃತ್ಯು ಕಾಣ್ತದ. ಇಲ್ಲಪ್ಪ ನಾನು ಒಂದಿನ ಇಲ್ದಂಗ ಹಾಕೇನಿ ಅಂತ. ಯಾವ್ದು ದೃಷ್ಟಿಯಿಂದ? ಶರೀರ ದೃಷ್ಟಿಯಿಂದ. ಆತ್ಮ ದೃಷ್ಟಿಯಿಂದ ಯಾವಾಗಲೂ ಇರೋರು ನೀವು. ಎಲ್ಲೈತಿ ಮರಣ ಹೇಳ್ರಿ ನಿಮ್ಗೆ? ಹುಟ್ಟು ಎಲ್ಲೈತಿ? ಸಾವು ಎಲ್ಲೈತಿ? ಆತ್ಮನಿಗೆ ಸಾವು ಹುಟ್ಟು ಇಲ್ಲ ಅಂದ್ರೆ ನಿಮ್ಗೆ ಎಲ್ಲೈತಿ ಹುಟ್ಟು ಸಾವು? ಇಲ್ಲ. ನಾವೊಂದ್ ದಿವ್ಸ ಇಲ್ದಂಗ ಹಾಕ್ಯವೇನ್ರಿ ಸಂಗೀತ ಅವ್ರ?
ಸಾಯ್ತೇವೇನ್ರಿ ನಾವು? ಯಾವಾಗ್ಲೂ ಇರ್ತೀವಿ. ಯಾವಾಗ್ಲೂ ಇರ್ತೀವ್ರಿಪ್ಪ. ಯಾವಾಗ ಇರ್ತೀರಿ? ಹೌದ್ರಿಪ್ಪ, ಯಾವಾಗ್ಲೂ ಇರ್ತೀವ್ರಿಪ್ಪ. ಹ್ಞೂನ್ರಿಪ್ಪ, ಪಕ್ಕಾರಿಪ್ಪ. ಅದಕ್ಕ ನನಗ ಅಮೃತ ಅಂತ ಅಂದ್ರಿಪ್ಪ. ಇನ್ನೊಂದ್ 1000 ವರ್ಷ ಆದ್ರೂ ಇರ್ತೀವಿ. ಹೌದ್ರಿಪ್ಪ. ಹ್ಞೂನ್ರಿಪ್ಪ, ಯಾವಾಗ್ಲೂ ಇರ್ತೀವ್ರಿಪ್ಪ. ಹಿಂಗ ಗಟ್ಟಿ ಅನ್ಬೇಕು ನೋಡ್ರಿ. ಕನ್ಫ್ಯೂಸ್ ಮಾಡಿದ್ರು ಹೌದು ಇರ್ತೇವೆ ಅನ್ಬೇಕು. ಈಗ ಇಲ್ರಿ, ಆಗ್ಲೇ ಒಂದ್ 50-60 ಇನ್ನೊಂದ್ 20-30 ವರ್ಷ ಸಾಯ್ತೇವೆ ಅನ್ಬಾರ್ದು. ಮತ್ ಇದ ಮೃತ್ಯು, ಇದ ಅಮರತ್ವ. ಮತ್ ಇದಕ್ಕಿಂತ ಬೇರೆ ಏನ್ರ ಅಮರತ್ವ ಐತೆ ಅಂತ ತಿಳ್ಕೊಂಡ್ರೆ ನೀವು ಯಾರ? ಶರೀರ ಹೋಗ್ತದ್ರಿಪ್ಪ, ಶರೀರ ಅನ್ನೋದು ಹೋಗ್ತದ. ಶರೀರ ಹೋದ್ರೆ ನಮ್ಗೆ ನಮ್ಮೂರ್ ಸುದ್ದಿ ಏನ್ರ ಅದು? ಇಲ್ರಿಪ್ಪ, ಬೇರೆಯವ್ರ ಸುದ್ದಿ ಅದು. ಮತ್ ನೋಡ್ ಏನ್ ಮಾಡೋದು? ಹೋದ್ರು ಒಂದ್ ಬಿಡ್ರಿ ಅದು. From Namarupa angle, there is no birth and death. From Brahman angle, there is no birth and death. Do you see eternity or do you see mortality? This depends upon one's own vision. ನೀವು ಮರಣವನ್ನ ಕಾಣಕತ್ತೀವ್ರಿ, ಏನ ಅಮೃತ್ಯುವನ್ನ ಕಾಣಕತ್ತೀರೋ, ಇದು ನಿಮ್ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಡ್ರಿ ಅಂತ ಹೇಳ್ತಾರ ಅವರು. ಮೋಕ್ಷ ಅಂತಂದ್ರೆ ದೃಷ್ಟಿ ಬದಲಾವಣೆ ಮಾಡ್ಕೊಳ್ಳೋದು ಅಷ್ಟೇ. ಆತ್ಮ ಕಡೆ ನಮ್ ದೃಷ್ಟಿ ಹೋತು ಅಂದ್ರೆ ಅಮರತ್ವ ಕಾಣ್ತದ. ನಾವು ಶರೀರ ಕಡೆ ದೃಷ್ಟಿ ಹೋತು ಅಂದ್ರೆ ಮರಣ ಕಾಣ್ತದ. ಇಷ್ಟ ಇರುದ್ರಿ. ಮತ್ ಇದಕ್ಕಿಂತ ಹೆಚ್ಚಿಗೆ ಮೋಕ್ಷ ಅನ್ನೋದು ಬೇರೆ ಇಲ್ರಿ. ಮತ್ತ ಅದ ನಿಶ್ಚಯ ಆಗ್ಬೇಕ್ರಿ. ಅದ ನಿಶ್ಚಯ ಆಗ್ಬೇಕ್ರಿ. ಇದ ಗಟ್ಟಿ ಮಾಡ್ಕೋಬೇಕು, ಇದನ್ನ ಗಟ್ಟಿ ಮಾಡ್ಕೋಬೇಕು. 58ನೇ ಕಾರಿಕೆ. ಧರ್ಮಾಃ ಯೇ ಇತಿ ಜಾಯಂತೆ ಜಾಯಂತೆ ತೇನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ. ಯಾವ ಧರ್ಮಗಳು ಹೀಗೆ ಹುಟ್ಟುವವೋ ಅವು ತತ್ವದಿಂದ ಹುಟ್ಟುವುದಿಲ್ಲ. ಅವುಗಳ ಜನ್ಮವು ಮಾಯೋಪಮವು, ಆ ಮಾಯೇ ಇರುವುದಿಲ್ಲ. ಏನದ? ಎಲ್ಲ ಮಾಯಾಕಾರಿ ಅದ. ಮಾಯ ಅನ್ನೋದು ಐತೇನು ಅಂದ್ರೆ ಇಲ್ಲ. ಮಾಯೆ ಸಾ ಮಾಯ. ಯಾವುದು ಇಲ್ಲವೋ ಅದು ಇದ್ದಂತೆ ತೋರುತ್ತದೆಯೋ ಅದೇ ಮಾಯೆ. ಈ ಹುಟ್ಟು ಸಾವು ಅನ್ನೋದು ಮಾಯಿಕದ ಅನ್ನುವಂತ ಮಾತನ್ನ ಈ ಕಾರಿಕೆ ಒಳಗೆ ಹೇಳ್ತಾರೆ. ಶಬ್ದಾರ್ಥ ನೋಡಿ, ಇಲ್ಲೊಂದಿಷ್ಟು ಶಬ್ದಗಳದಾವ. ಧರ್ಮಾಹ, ಧರ್ಮ ಅಂದ್ರೆ ಏನರ್ಥ? 58 ಧರ್ಮಾಹ ಅಂತಂದ್ರೆ ದೋಸ್ ಎಂಟಿಟೀಸ್, ಯಾವ ಹುಟ್ಟು ಸಾವಿಗೆ ಒಳಗಾಗ್ತಾವಲ್ಲ ಆ ತತ್ವಗಳಿಗೆ ಧರ್ಮ ಅಂದಾರೆ. ಹುಟ್ಟು ಸಾವಿಗೆ ಒಳಗಾಗುವಂತ ತತ್ವಗಳು. ಧರ್ಮ ಅಂದ್ರೆ ತತ್ವಗಳು. ಯಾವ ಹುಟ್ಟು ಮತ್ತು ಸಾವಿಗೆ ಒಳಗಾಗ್ತಾವಲ್ಲ ಆ ತತ್ವಗಳಿಗೆ ಧರ್ಮಗಳು ಎಂದು ಕರೆಯುತ್ತಾರೆ. ಯಾವ ಧರ್ಮಗಳು ಹೀಗೆ ಹುಟ್ಟುವವೋ ಅವು ತತ್ವದಿಂದ ಹುಟ್ಟುವುದಿಲ್ಲ, ಮಾಯೆಯಿಂದ ಹುಟ್ಟುತ್ತಾವು. ಅವುಗಳ ಜನ್ಮವು ಮಾಯೋಪಮವು. ಅವುಗಳಂದ್ರೆ ಜೀವನ ತೋಡ್ರಿ, ಜೀವರು. ಇಲ್ಲಿ ನೀವು ಧರ್ಮಗಳು ಅಂದ್ರೆ ಜೀವರು ತಗೊಂಡ್ರೆ ನಡೀತೈತೆ. ಆ ಮಾಯೇ ಇರುವುದಿಲ್ಲ. ಆ ಮಾಯೆ ಇಲ್ಲೇ ಇಲ್ಲ. ಅದು ಮಾಯೆಯಿಂದ ತೋರ್ತದ. ಮಾಯೆ ಅನ್ನೋದಿಲ್ಲ. ಇಲ್ಲ ಮಾಯೆ ಒಳಗೆ ಸಿಕ್ಕೊಂಡು ಕರೆ ಅಂತ ತಿಳ್ಕೊಂಡು ಒದ್ದಾಡಕತ್ತಾರ ನೋಡ್ರಿ. ಅದಕ್ಕೆ ಮೋಕ್ಷವನ್ನ ಹೇಳಾಕತ್ತೇವಿ. ಯಾರಿಗೆ ಮೋಕ್ಷ ಹೇಳಾಕತ್ತೇವಿ? ಆತ್ಮನಿಗೆ ಮೋಕ್ಷ. ನಾವೆಲ್ಲರೂ ಆತ್ಮ ಸ್ವರೂಪದೇವಿ. ನಾವು ಆತ್ಮನ ಇದ್ದು ನಾವು ಹೊರಗೆ ಹುಡುಕಾಗತ್ತೀವಿ. ನಾವು ಆತ್ಮ ಸ್ವರೂಪರಿದ್ದು ನಾವು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗ್ತದ? As I have often mentioned, the final Vedantic teaching has 3 portions as presented by Shankaracharya in a famous verse. ಈಗ ಕೊನೆಯ ಮೆಟ್ಲಿಗೆ ಬಂದು ಹೇಳ್ತಾರ ನೋಡ್ರಿ, ಶಂಕರಾಚಾರ್ಯರು ಹೇಳ್ತಾರ, as often mentioned, the final Vedantic message. ವೇದಾಂತದ ಕೊನೆಯ ಡಂಗುರ ಸುದ್ದಿ ಏನಪ್ಪಾ? ಶಂಕರಾಚಾರ್ಯ ಏನ್ ಹೇಳ್ಯಾರ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವು ಬ್ರಹ್ಮೈವ ನಾಪರಃ. ಬ್ರಹ್ಮ ಒಂದ ಸತ್ಯ, ಜಗತ್ತು ಮಿಥ್ಯಾದ. ಜೀವು ಬ್ರಹ್ಮೈವ ನಾಪರಃ. ಜೀವನು ಜೀವ ಅಂತ ಏನ್ ಅದರಲ್ಲ, ನಾ ಅಲ್ಪಕರ್ತೃ, ಅಲ್ಪಶಕ್ತಿಮಾನ್, ನಾ ಸಣ್ಣವ, ನಾ ಹಂಗ ನಾ ಹಿಂಗ ಅಂತೇನ್ ತುಂಬ್ಕೊಳಲ್ಲ. ಅವನೇ ಪರಮಾತ್ಮ ಅದಾನ. ನೀವು ಅವನು ಹುಡುಕಾಕ ಎಲ್ಲಿ ಹೋಗಾಕ ಅವಶ್ಯಕತೆ ಇಲ್ಲ. ಒಳಗ್ ಹೋಗ್ಬೇಕು, ವಿಚಾರ ಮಾಡ್ಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸಹಾಯದಿಂದ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವ ಮೂಲಕ
ನಮ್ಮ ಪ್ರಯಾಣ ಒಳಗದ. ಹೊರಗೆ ಹೋದ್ರೆ ಚಾರ್ಧಾಮಕ್ಕೆ ಹೋದ್ರೆ ಸಿಗೋದಿಲ್ಲ ನಿಮಗೆ ಭಗವಂತ. ಶರೀರಕ್ಕೆ ಆಯಾಸ ಆಗ್ತದ, ಹುಡುಕ್ ಬರ್ರಿ ಬೇಕಾದ್ರೆ ಸ್ವಲ್ಪ ಅಲ್ಲಿ ಅದು ಆಯಾಸ ಆದ್ಮ್ಯಾಗ ಮರೆ ಅಲ್ಲಿ ಹೋದ್ವಿಪ್ಪ ನಮ್ಗೇನ್ ಸಿಗ್ಲಿಲ್ಲ ಅಂತ ತಿಳ್ಕೊಂಡು ಅವಾಗ ಒಳಗೆ ಏನ್ರ ಹೋಗ್ಬೋದು. ನಾವು ಇಲ್ಲೇ ಐತಿ ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ಬೋದು. ಚಾರ್ಧಾಮಕ್ಕೆ ಹೋದ್ರು ಕೂಡ ಅವು ಏನೋ ಅಲ್ಲೇ ಗುಡ್ಡ, ಅಲ್ಲಿ ಒಂದು ಮೂರ್ತಿ, ಅಲ್ಲೊಂದಿಷ್ಟು 4 ಮಂದಿ ಯಾತ್ರಿಕರು ಅಥವಾ ಒಂದು 4-5 ಮಂದಿ ಜನ ತಪಸ್ ಮಾಡಿ ಆ ಕ್ಷೇತ್ರ ಏನದ ಅಲ್ಲೇ ಒಂದ್ ಸ್ವಲ್ಪ ಸಿಗ್ನಲ್ ಬರ್ತಿರ್ತಾವ. ಇಷ್ಟು ಬಿಟ್ಟು ಅಲ್ಲಿ ಬೇರೆ ನಿಮ್ಗೆ ದೇವ್ರು ಸಿಗಂಗಿಲ್ಲ. ಅಲ್ಲಿ ತಪಸ್ಸಿಗಳು ಧ್ಯಾನ ಮಾಡಿದ್ದು ಅವ್ರು ಇದ್ದಂತ ಸ್ಥಳದೊಳಗ ಕೆಲವೊಂದು ವೈಬ್ರೇಷನ್ಸ್ ಬರ್ತಿರ್ತಾವ. ಧ್ಯಾನಕ್ಕೆ ಕುಂತ್ರ ಅಲ್ಲಿ ಲಘು ಧ್ಯಾನ ಆಗ್ಬೋದು. ಅಷ್ಟ ಬಿಟ್ಟು ಪರಮಾತ್ಮ ಎಲ್ಲ ಕಡೆನೂ ಅದಾನ. ನೀವು ಒಳಗೆ ಪ್ರವೇಶ ಮಾಡ್ಕೋಬೇಕು. ನಮ್ಮ ಯಾರು, ನಾನು ಯಾರು, ನಾನು ಯಾರು, ನಾನು ಯಾರು ಅಲ್ಲೈತಿ. ಜೀವೋ ಬ್ರಹ್ಮೈವ ನಾಪರಃ ಅನೇನ ವೇದ್ಯಂ ತತ್ಶಾಸ್ತ್ರಂ ಇತಿ ವೇದಾಂತ ಡಿಂಡಿಮಃ. ವೇದಾಂತ ಡಿಂಡಿಮ. ವೇದಾಂತ ಡಿಂಡಿಮ ಅಂದ್ರೆ ಏನ್? ಡಂಗುರ. ನೀನೇ ಬ್ರಹ್ಮದಿದಿ. ಬ್ರಹ್ಮ ಒಂದ ಸತ್ಯ ಅದ, ಜಗತ್ತನ್ನೋದಿಲ್ಲವೇ ಇಲ್ಲ, ಮಿಥ್ಯಾ ಅದ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ, ಜೀವೋ ಬ್ರಹ್ಮ ಇವ ನಾಪರಃ ಆರ್ ದ 3 ಇಂಪಾರ್ಟೆಂಟ್ ಪೋರ್ಷನ್ಸ್ ಆಫ್ ವೇದಾಂತಿಕ್ ಮೆಸೇಜ್. ವೇದಾಂತದ 3 ಪ್ರಮುಖ ಸಂದೇಶಗಳು ಯಾವುವು ಅಂದ್ರ, ಬ್ರಹ್ಮ ಸತ್ಯ 1, ಜಗತ್ ಮಿಥ್ಯ 2, ಜೀವ ಬ್ರಹ್ಮನೇ ಇದ್ದಾನ 3. ಇದೇ ಅಂತಿಮವಾದಂತ. ಇದನ್ನ ಹೇಳಾಕನ ಎಲ್ಲ ಉಪನಿಷತ್ತುಗಳು ಹೊಂಟಾವ, ಎಲ್ಲ ಸ್ಮೃತಿಗಳು, ಭಗವದ್ಗೀತಾದಿಗಳು ಅವು ಹೊಂಟಾವ. ಎದಕ್ ಹೊಂಟಾವ ಅಂದ್ರೆ ಈ 3 ಮಾತು ಹೇಳಕ್ ಹೊಂಟಾವ. ಯಾವ್ದು ವೃತ್ತಿ ಪ್ರಭಾಕರ್ ತಗೋಡ್ರಿ, ರತ್ನಾವಳಿ ತಗೋಡ್ರಿ, ನೀವು ಬೇಕಾದಂತ ತರ್ಕಶಾಸ್ತ್ರದ ಪುಸ್ತಕ ತಗೋಡ್ರಿ, ಏನ್ ಹೇಳಕ್ ಹೊಂಟಾವಪ್ಪ ಅಂತಂದ್ರ ಬ್ರಹ್ಮ ಒಂದ ಸತ್ಯ, ಜೀವ ಬ್ರಹ್ಮನೇ ಅದಾನ, ಮತ್ತ ಜಗತ್ತ ಮಿಥ್ಯಾ ಅದ. ಇವು 3 ಮಾತು ಹೇಳಕ ಹೊಂಟಾವ. ನಾವು ಹೂ ಅನ್ನುವಲ್ಲಿವಿ, ಅದಕ್ಕೆ ಅಷ್ಟೆಲ್ಲ ಶಾಸ್ತ್ರಗಳು ದೊಡ್ಡವಾಗ್ಯಾವ. ನಾವು ಮೊದಲು ಹೂ ಅಂತ ಅನ್ನವಾಲಿ. ನಾವು ಎಲ್ಲಿ ಮಠ ಹೂ ಅನ್ನೋದಿಲ್ಲ, ಅಲ್ಲಿ ಮಠ ಬಿಡುದಿಲ್ಲ ಶಾಸ್ತ್ರ. Even a slight vagueness about any of these 3 portions will be a hindrance to moksha. ಈ 3 ಒಳಗೆ ಏನಾದ್ರೂ ಸ್ವಲ್ಪ ತಿಳ್ಕೊಳ್ಳೋದು ಹೆಚ್ಚು ಕಮ್ಮಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮೋಕ್ಷ ಆಗೋದಿಲ್ಲ ಅಂತಾರ. ಏನ್ರಿ? ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮೋಕ್ಷ ಅನ್ನುವಂಥದ್ದು ನಮಗ ಗುರ್ತಿಸಕ್ಕಾಗಂಗಿಲ್ಲ. ಮುಕ್ತ ಸ್ವರೂಪ ಐತಿ ಒಳಗ, ಅದು ಗುರ್ತಿಸಕ್ಕಾಗಂಗಿಲ್ಲ. ಆಫ್ ದೀಸ್ 3, ಬ್ರಹ್ಮ ಸತ್ಯಂ ಈಸ್ ದಿ ತುರಿಯಂ ರಿವೀಲ್ಡ್ ಇನ್ ದಿ 7th ಮಂತ್ರ ಆಫ್ ಮಾಂಡವಿಕ ಉಪನಿಷತ್. ಆ ಒಂದು 3 ವಾಕ್ಯಗಳಲ್ಲಿ ಏನು ಬ್ರಹ್ಮ ಸತ್ಯ ಅಂದ್ರೆ ಯಾವ್ದದು? ಬ್ರಹ್ಮ ತುರಿಯ. ಆ 7ನೇ ಮಂತ್ರದಾಗ ತುರಿಯನ್ ಬಗ್ಗೆ ಏನ್ ಹೇಳಿದ್ರಲ್ಲ, ಆ ತುರಿಯ. ನಿನ್ನೆ ಪರಮಾನುಭವದೊಳಗ ತುರಿಯಾತೀತ ಅಂದ್ರಲ್ಲ, ಅದಕ್ಕೆ ಇವರು ತುರಿಯ ಅಂದ. ರಿವೀಲ್ಡ್ ಇನ್ ದ 7th ಮಂತ್ರ ಆಫ್ ಮಾಂಡವಿಕ ಉಪನಿಷತ್, ವಿಚ್ ಈಸ್ ದ ಕಾನ್ಶಿಯಸ್ ಪ್ರಿನ್ಸಿಪಲ್. ಯಾವ ಅರಿವು ಇರುವ ಆನಂದ ಸ್ವರೂಪದ ಅದೇ ಪರಮಾತ್ಮ, ಅದೇ ಬ್ರಹ್ಮ. ಅದನ್ನ ಬಿಟ್ಟು ಬೇರೆ ಯಾವುದಿಲ್ಲ. ಮತ್ತೆ ಈಸ್ ಮೈ ರಿಯಲ್ ನೇಚರ್. ಅದು ನಮ್ಮೆಲ್ಲರ ನಿಜವಾದ ಸ್ವರೂಪ, ಯಾವಾಗಲೂ ಇರುವಂತ ನಿಜವಾದ ಸ್ವರೂಪ. ಆ ನಿಜವಾದ ಸ್ವರೂಪದಲ್ಲಿ ಜಾಗ್ರತೆ ಅವಸ್ಥೆಯೊಳಗ ಸ್ಥೂಲ ಶರೀರ ಬರ್ತದ, ಹೋಗ್ತದ. ಸ್ವಪ್ನಾವಸ್ಥೆಯೊಳಗ ಸೂಕ್ಷ್ಮ ಶರೀರ ಬರ್ತದ, ಹೋಗ್ತದ. ಸುಷುಪ್ತಿ ಅವಸ್ಥೆಯೊಳಗ ಕಾರಣ ಶರೀರ ಬರ್ತದ, ಹೋಗ್ತದ. ಇದು ಯಾವಾಗ್ಲೂ ಯಾವಾಗ್ಲೂ ಐತಿ. ಹಿಂಗ ತಿಳ್ಕೊಬೇಕು. ಯಾವ್ದು ತೋರ್ಸಕ್ ಯಾವ್ದು ತೋರ್ಸಕ್ ಬರಲ್ಲ ಅದೇ ಅಪರೋಕ್ಷ ಜ್ಞಾನ. ಇದು ಆತ್ಮರೇ. ಅದಾತ್ ಬಿಡ್ರಿ, ಅಪರೋಕ್ಷ ಆಯ್ತು. ನಾ ಏನ್ ಹೇಳಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮಾತು ಹೇಳಿದೆ ನಾನು. ಲಕ್ಷ ಕೊಡ್ಲಿಲ್ಲ ನೀವು. ನಾನು ತುರಿಯ ಅದನ್ನಲ್ಲ, ಆ ತುರಿಯನನ್ನು ಯಾವಾಗ್ಲೂ ಇರುವುದು. ಅದು ಆ ತುರಿಯನಲ್ಲಿ ಸ್ಥೂಲ ಶರೀರ ಬಂತು ಅಂದ್ರೆ ಜಾಗ್ರತ ಅವಸ್ಥೆ ಆಗ್ತದೆ, ಉಪಾಧಿ. ಈ ಸ್ಥೂಲ ಶರೀರ ಹೋತು, ಅವ ತುರಿಯ ಅಲ್ಲೇ ಅದಾನ. ಆ ಸೂಕ್ಷ್ಮ ಶರೀರ ಬಂತು ಅಂದ್ರೆ ಸ್ವಪ್ನಾವಸ್ಥೆ ಬರ್ತದ ನಮ್. ಏನ್ರಿ? ತುರಿಯ ಅಲ್ಲೇ ಅದಾನ, ಸ್ಥೂಲ ಶರೀರ ಹೋಗ್ತದ, ಸೂಕ್ಷ್ಮ ಶರೀರ ಬಂತಂದ್ರೆ ಸ್ವಪ್ನಾವಸ್ಥೆ. ಇನ್ನ ಸೂಕ್ಷ್ಮ ಶರೀರ ಹೋತು, ಅಜ್ಞಾನ ಬಂದು ಸೇರ್ಕೊಂತು ಆ ತುರಿಯನಲ್ಲಿ ಅಂದ್ರೆ ಅದಕ್ಕೆ ಸುಷುಪ್ತಿ ಅವಸ್ಥೆ. ಅವಸ್ಥೆಗಳು ಬರ್ತಾವ, ಹೋಗ್ತಾವ. ಇವ ಬರುದಿಲ್ಲ, ಹೋಗುದಿಲ್ಲ, ಅಲ್ಲೇ ಅದಾನ, ಯಾವಾಗ್ಲೂ ಅಲ್ಲೇ ಅದಾನ. ಗುರ್ತಸ್ರಿ, ಗುರ್ತಸ್ರಿ, ಅಲ್ಲೇ ಅದಾನ, ಗುರ್ತಸ್ರಿ. ನಮ್ಮನ್ ಬಿಟ್ಟು ಹೊರಗಿಲ್ಲವ.
ನೀವೇ ಅದನ್ನು ಗುರುತಿಸಾಕ ಸ್ವಲ್ಪ ಏನದ ಬಹಳ ಸೂಕ್ಷ್ಮ ಬುದ್ಧಿ ಬೇಕಾಗ್ತದೆ. ನಾವು ಮಟ್ಟ ನಮ್ಮಲ್ಲಿ ಬಿಟ್ಟ ಹೊರಗ ಹುಡ್ಕಾಕ್ ಹೋಗ್ತೇವೆ, ಸಿಗುದಿಲ್ಲ, ಎಂದೂ ಸಿಗುದಿಲ್ಲ ನಮಗೆ. ಹಂಗಂದ್ರೆ ದ್ವೈತಿಗಳಿಗೆ ಮೋಕ್ಷನೇ ಇಲ್ಲ ಅಂತ್ರಿ. ಎಲ್ಲೈತ್ರಿ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರು ಹೇಳುವಂತ ಮೋಕ್ಷ ಏನು ಹೇಳ್ತಾರೆ ಗೊತ್ತೇನ್ರಿ? ಕೈಲಾಸಕ್ಕೆ ಹೋಗುದು ಮೋಕ್ಷ, ವೈಕುಂಠಕ್ಕೆ ಹೋಗುದು ಮೋಕ್ಷ, ಸ್ವರ್ಗಕ್ಕೆ ಹೋಗುದು ಮೋಕ್ಷ, ಇದೇ ಹೇಳ್ತಾರ ಅವ್ರು. ಹೋಗುದು ಬರುದು ಹೇಳ್ತಾರ ಅವ್ರು. ಅವ್ರು ಹೆಚ್ಚ ಕಡಿಮೆ ಆಗ್ತಾ ಮಣಿ ಹೋಗೋದು ಮೋಕ್ಷ ಅಂತಾರ ಬಿಡ್ರಿ. ಒಂದ್ ಸ್ಥಳ ಮಾಡ್ಯಾರ, ಮ್ಯಾಗ ನೋಡ್ತಾರ, ಅಲ್ಲಿ ಹೋದ್ರೆ ಮೋಕ್ಷ ಅಂತಾರ. ಅಮೆರಿಕಕ್ಕೆ ಹೋದ್ರೆ ಮೋಕ್ಷ. ಇಲ್ಲೇ ಅಮೆರಿಕಕ್ಕೆ ಹೋಗ್ರಿ ನೀವು, ಸಿಕ್ಕಾಪಟ್ಟಿ ರೊಕ್ಕ ಅದ, ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಸಿಕ್ಕಾಪಟ್ಟಿ ಇನ್ಕಮ್ ಅದ, ಅದ ಸ್ವರ್ಗ. ಕ್ಷಣೇ ಪುಣ್ಯ ಮರ್ತ ಲೋಕಂ ವಿಶಂತಿ. ಮೊನ್ನೆ 10,000 ಮಂದಿ ತೆಗದಾನ, ಎಲ್ಲಾರು ಬರ್ತಾರ. ಈಗ ಮುಗಿತ್ ಕಥೆ. ಯಾವ ಹೋದ ಬರಬೇಕಲ್ಲ. ಪುಣ್ಯ ತೀರ್ಥ ಅಂದ್ರ ಈಗ ನೀವು 5 ಸ್ಟಾರ್ ಹೋಟೆಲ್ನಾಗ ರೊಕ್ಕ ಡಿಪಾಸಿಟ್ ಇಟ್ಟು ಹೋಗ್ತೀರ, ಅವ ನಿಮ್ಗೆ ಕುಂತಲೇನ ಟಿವಿ ಕೊಡ್ತಾನ, ನಿಮ್ಗೆ ಮೊಬೈಲ್ ಕೊಡ್ತಾನ, ಟೆಲಿಫೋನ್ ಸರ್ವಿಸ್ ಕೊಡ್ತಾನ, ಊಟ ಕೊಡ್ತಾನ, ನೀರ್ ಕೊಡ್ತಾನ. ನಿಮ್ಗೆ ಏನ್ ಕೇಳ್ತೀರಿ ಅಲ್ಲೇ ಸಪ್ಲೈ ಮಾಡ್ತಾನ. ಎಲ್ಲಿವರೆಗೆ ಮಾಡ್ತಾನ್ರಿ ಅವ? ನಮ್ಗ್ ರೊಕ್ಕ ಇರ್ತಂಗಾರಿ. ನಿಮ್ ರೊಕ್ಕ ಆಗಿರ್ ತನಕ ಮಾಡ್ತಾನ. ರೊಕ್ಕ ಮುಗಿತಂದ್ರೆ ಏನ್ ಮಾಡ್ತಾನ? ಹೊರ ಹಾಕ್ತಾನ. ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಎಡಗಾಲೆ ಬದೀತಾರ ಮತ್ತ ಬಲಗಾಲಿ ಸದಲ್ಲ, ಎಡಗಾಲೆ ಬದೀತಾರಂತಲ್ಲ ಅಪ್ಸರಾ ಸ್ತ್ರೀಯರು. ಕ್ಷಣೇ ಪುಣ್ಯ ಮರ್ತಲು ಮತ್ ಹೋಗಿ ಗಳಿಸ್ಕೊಂಡ್ ಬಾರಪ್ಪ, ಮತ್ ನೀವ್ ಕೊಡ್ತೇವೆ ಸರ್ವಿಸ್ ಅಂತಾರ ಅವ್ರು. ಮತ್ ಹೋಗು, ಭೂಲೋಕಕ್ಕೆ ಹೋಗು, ದುಡಿ, ಗಳಿಸ್ಕೊಂಡ್ ಬಾ, ಪುಣ್ಯ ಗಳಿಸ್ಕೊಂಡ್ ಬಾ. ಅದಕ್ಕ ಸ್ವರ್ಗ ಲೋಕಕ್ಕೆ ಹೋಗೋದಕ್ಕ ಮೋಕ್ಷ ಅಂತಾರ. ವೈಷ್ಣವರು ವಿಷ್ಣು ಲೋಕಕ್ಕೆ ಹೋಗೋದ ಮೋಕ್ಷ ಅಂತಾರ. ಸ್ಮಾರ್ತರು ಶೈವ ಲೋಕವನ್ನ ಮಾಡ್ಯಾರ, ಅದಕ್ಕೆ ಹೋಗುದು ಮೋಕ್ಷ ಅಂತಾರೆ. ಇನ್ನು ಉಳಿದವರು ಸ್ವರ್ಗಕ್ಕನ ಮೋಕ್ಷ ಅಂತಾರೆ. ಗಮನಾಗಮ ಉಳ್ಳದಕ್ಕ ಮೋಕ್ಷ ಅನ್ನಾಗತ್ತಾರೆ ದ್ವೈತಿಗಳು. ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಮುಸಲ್ಮಾನರು ಅಂತಾರೆ. ಏನಪ್ಪ ನಮ್ಗೆ ಗೊತ್ತಿಲ್ರಿ ಸರ್. ಇಲ್ಲ, ಆ ಪಿಕ್ಚರ್ನಾಗ ಹಂಗ ಹೇಳಿದ್ರು. ಆತ್ಮಹತ್ಯೆ ಅಂದ್ರೆ ಏನ್ ಮಾಡ್ತಾರಂದ್ರೆ ಬ್ರೈನ್ ವಾಶ್ ಮಾಡ್ತಾರ್ರಿ ಅವ್ರಿಗೆ. ಈಗ ಒಬ್ಬ 20 ವರ್ಷದ ಹುಡುಗಗ ಅವಂಗ ಶಸ್ತ್ರಾಸ್ತ್ರಗಳನ್ನ ಆಪರೇಟ್ ಮಾಡೋದು ಕಲಿಸ್ತಾರ. ನಿನ್ಗೆ ನೋಡಪ್ಪ, ನೀನು ಆಯುಷ್ಯ ನೀನು 70-80 ವರ್ಷ ಬದುಕ್ತಿ ಅಂತ ತಿಳ್ಕೊ. ಅಲ್ಲಿ ಮಟ ನೀ ಎಷ್ಟು ಗಳಿಸ್ತೀಪ? ಭಾಳ ಅಂದ್ರೆ ಎಷ್ಟು ಗಳಿಸ್ತೀನಿ ನೀನು? ನಾ 1 ಕೋಟಿ ರೂಪಾಯಿ ಗಳಿಸ್ತೇನೆ, ಈಗ ತಗೊಂಡ್ಬಿಡು 1 ಕೋಟಿ. ನಿಮ್ಮ ಮನೆಗೆ ಹೋಗಿ ಕೊಟ್ಟು ಬಾ. ನೀನು 8 ದಿನ 15 ದಿವಸ ಉಂಡು ತಿಂದು ಇದ್ದು ಬಾ. ಆಮೇಲೆ ನೀನ್ ಏನಾಗು, ಇಲ್ಲಿ ಬಾಂಬ್ ಹೊಡಕ್ ತಯಾರಾಗು. ಅಲ್ಲಿ ಇಂಥ ಒಂದು ಸಭೆ ಇರ್ತದ, ಅಂತಂದ್ರೆ ಹೋಗಿ ನೀನು ಬಾಂಬ್ ಕಟ್ಕೊಂಡು ನೀನ ಹೊಡ್ಕೊಂಡ್ಬಿಡು. ನೀನು ಸಾಯ್ತಿದ್ದಿ, ನಿನ್ ಕೂಡ 1,000 ಮಂದಿ ಸಾಯ್ಬೇಕು. ಅವಾಗ ಏನಾಗ್ತದ ಅಂದ್ರೆ ನಿನಗ ಸ್ವರ್ಗದಾಗ ಒಂದು ಸ್ಥಾನ ಸಿಗ್ತದ ಅಂತಾರ. ಅದನ್ನ ಅವಂಗ ಬ್ರೈನ್ ವಾಶ್ ಮಾಡ್ತಾರ್ರಿ. ಅದಾಗೋದಿಲ್ಲ, ಅದ ದೇವಿಲ್ ವಾಶ್ಔಟ್, ಅವ್ನ ಬ್ರೈನ್ ವಾಶ್ಔಟ್ ಮಾಡಿರ್ತಾರ. ಅವ ಏನ್ ತಿಳ್ಕೊತಾನ, ನಮ್ಮ ಮನೆಗೆ ರೊಕ್ಕನೂ ಆತು, ನನಗೆ ಮೋಕ್ಷನೂ ಆಗ್ತದ, ಮತ್ತೆ ಇನ್ನೇನಂತ ಅಂತ ತಿಳ್ಕೊಂಡು ಅವ ಆತ್ಮಾಹುತಿ ದಾಳಿಗೆ ತಯಾರಾಕಾನ. ಇಟ್ ಈಸ್ ಹೌ ದೇ ಮೋಟಿವೇಟ್ ದ ಪೀಪಲ್. ನಮ್ದ ನೋಟ್ ಪ್ರಿಂಟ್ ಮಾಡೋ ಮಷಿನ್ ಇಟ್ಕೊಂಡು ನಮ್ಮ ನೋಟ್ ಪ್ರಿಂಟ್ ಮಾಡಿ ಅವ್ರೇನ ದುಡಿದ ಗಳಿಸಿದ್ದ ಹಣನೂ ಅಲ್ಲ ಅದು. ನಮ್ಮ ನೋಟ ಪ್ರಿಂಟ್ ಮಾಡ್ತಾರ. ಅದಕ್ಕೆ 2,000 ನೋಟ್ ಪ್ರಿಂಟ್ ತೆಗೆದ್ ಬಿಟ್ಟಾವ. ಮಾಡ್ರಿ 500 ಎಷ್ಟು ಮಾಡ್ತೀರಿ ಮಾಡ್ರಿ ನೀವು. ಡುಪ್ಲಿಕೇಟ್ ನೋಟು, ಡುಪ್ಲಿಕೇಟ್ ಎಂಟ್ರಿ, ಬಾಂಗ್ಲಾದೇಶದಿಂದ ಎಂಟ್ರಿ ಆಗೋದು, ಭಯೋತ್ಪಾದನೆ ಮಾಡೋದು, ಲವ್ ಜಿಹಾದ್ ಮಾಡೋದು, ಒಟ್ಟು ನಿಮ್ಮ ನೆಮ್ಮದಿ ಹಾಳು ಮಾಡೋದು ಉದ್ದೇಶ. ರೊಕ್ಕ ನಮ್ಮದ ರೊಕ್ಕನ ಪ್ರಿಂಟ್ ಮಾಡೋದು. ಅದು ಶಾಸ್ತ್ರ ಅಲ್ರಿ, ಶಾಸ್ತ್ರ ಅಲ್ಲ, ಸಿನಿಮಾದ ಡೈಲಾಗ್ ಹೇಳ್ಬೇಕಾದ್ರೆ ನಿಮ್ಗೆ ಎಲ್ಲ ಹೆಂಗ ಮಾತಾಡ್ತಾರ, ಹಂಗಿಲ್ಲ ಅಂತಲ್ಲ. ಅದು ಬ್ರೈನ್ ವಾಶ್ ಮಾಡ್ತಾರೆ. ಈ ಹಜಬ್ ಏನ ಅನ್ನಲ್ಲ ಇದ್ರಾಗ ಡಿಸೆಂಬರ್ 6ರ ಪ್ರಕ್ರಿಯೆದೊಳಗ ಅವು ಬ್ರೈನ್ ವಾಶ್ ಮಾಡಿರ್ತಾರ ಅವ್ರು. ಇಸ್ಲಾಂನಾಗೆ ಮೋಕ್ಷನೇ ಹೇಳಲ್ರಿ, ಜರ ಜನ್ನತ್ ಅಂತಾರ ಅವ್ರು. ಜನ್ನತ್ ಅದ ಸ್ವರ್ಗ ರೀ, ಅದನ್ನ ಹೇಳಿದ್ರ. ಜನ್ನತ್ ಅದ ಸ್ವರ್ಗ. ದುಬೈಗೆ ಹೋಗಿ ಎಣ್ಣೆ ಹೊಡೆಯೋದೇ ಸ್ವರ್ಗ. ಅದು ಪ್ರಾಕ್ಟಿಕಲ್ ಸ್ವರ್ಗ.
ಆ ಮತ ಸ್ಥಾಪಕರದ್ದು ಮಿಸ್ಟೇಕರ ಅಥವಾ ಇವ್ರದ್ದು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ? ಆ ಸ್ಥಾಪಕರದೇ ವ್ಯತ್ಯಾಸ ಆಗೈತ್ರಿ. ಮತಸ್ಥಾಪಕರು ಅವರು ಪೂರ್ಣ ಪ್ರಮಾಣ ಶಾಂತಿಯನ್ನ ಹೇಳಿಲ್ಲ, ಅವರಿಗೆ ಅರ್ಧಂಬರ್ಧ ತಿಳಿಸಿದಾರೆ ನೋಡ್ರಿ. ಬರೀ ನಮಾಜಿ ಮಾಡ್ರಿ ಅಂತ ಹೇಳಿದ್ರು, ಜನ್ನತ್ ಸಿಗ್ತತೆ ಅಂತ ಹೇಳಿದ್ರು ಅವರು. ಅಲ್ಲಲ್ಲ, ಅವರು ಕರ್ಮದವನ ಉಪ ಹೇಳ್ಯಾರ್ರಿ. ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಕರ್ಮ, ಇದು ನಮಾಜು, ಕರ್ಮ ಅವು ಎಲ್ಲ ಒಳ್ಳೇದೇ ಹೇಳ್ಯಾರ ಅವ್ರು. ನಾವು ಈಗ ಏನದ ಇವ್ರು ಭಯೋತ್ಪಾದಕರು ಈ ನಮೂನಿ ಅದನ್ನ ಇದು ಮಾಡಾಕತ್ತಾರ. ಅವ್ರು ಹೇಳಿದ್ದು ಉಪಾಸನೆ ಮಾಡಕ್ಕೆ ಹೇಳಿದ್ರಲ್ಲ ಸರ್, ಕರ್ಮ ಉಪಾಸನೆ ಎರಡೇ ಉಪಾಸನೆ ಎರಡೇ ಹೇಳ್ಯಾರ. ನಮಾಜ್ ಮಾಡೋದು ಒಂದು, 5 ಹೊತ್ತು ನಮಾಜ್ ಮಾಡ್ಬೇಕು, ಆ ನಂತರ ಕರ್ಮ ಮಾಡ್ಬೇಕು. ಇವೆರಡು ಜ್ಞಾನಕ್ಕೆ ಬಂದೇ ಇಲ್ಲ ಅವ್ರು. ಅಂತಃಕರಣ ಶುದ್ಧಿ, ಅಂತಃಕರಣ ಏಕಾಗ್ರತೆ ಒಳಗ ಅದಾರ ಅವ್ರು. ಅವ್ರೇನು ಮ್ಯಾಗ ಜ್ಞಾನಕ್ಕೆ ಬಂದಿಲ್ಲ, ತಳ ಹಂತದಾಗ ಅದಾರ ಅವ್ರು. ಸಾಧಕರು ಅದಾರ. ಮೊಹಮ್ಮದ್ ಪೈಗಂಬರ್ಗೆ ಬೈಯೋದು ಏನ್ ತಪ್ಪಿಲ್ಲ, ಇದು ಬೈಬಾರದ್ ನಾವು. ಅವ್ರು ಎಲ್ಲಿ ಹೇಳ್ಯಾರ, ಅವ್ರು ಹೇಳ್ಯಾರ ಅಂತ ತಿಳ್ಕೊಂಡು ಇವ್ರು ಏನ್ ಸೇರಿಸ್ತಾರ ನೋಡ್ರಿ ಈಗಿನ ಮೌಲ್ವಿಗಳು, ಇವ್ರು ತಪ್ಪು ಮಾಡ. ಅವರು ಏನ ಹೇಳ್ಯಾರ, ಕುರಾನ್ದಾಗ ಹೇಳಿದ್ದು ಏನು ಆಚರಣೆಗಳು ಅದಾವ, ಅವು ಸರಿನಾ ಅದಾವ. ಇವ್ರು ಅದಕ್ಕೆ ಸೇರಿಸಿ ಬಹುಪತ್ನಿತ್ವ ಆಗಲಿ, ಭಯೋತ್ಪಾದಕರಾಗಲಿ, ದೇಶದ್ರೋಹತನ ಮಾಡೋದಾಗಲಿ, ಇವೆಲ್ಲ ಕೆಲಸ ಇವನ್ನೆಲ್ಲ ಮಾಡೋಂಥವ್ರು ಇವ್ರು ಬೇರೆ, ಇವ್ರು ಕ್ರಿಮಿನಲ್ಸ್ ಇವರೆಲ್ಲ. ಆಸ್ ಸಚ್ ನೋಡ್ರಿ, ಯಾವ್ದ ಪ್ರಾಫಿಟ್ ಯಾವನೇ ಇರ್ಲಿ, ಮೊಹಮ್ಮದ್ ಪೈಗಂಬರ್ ಇರ್ಲಿ, ಯೇಸು ಕ್ರಿಸ್ತ ಇರ್ಲಿ, ಅವ್ರು ಯಾರು ಕೆಟ್ಟದ್ದೇ ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ಕರ್ಮ ಉಪಾಸನೆಯನ್ನ ಹೇಳ್ಕೊಂತ ಬಂದವ್ರು ಬಹಳ ಮಂದಿ ಅದಾರ. ಈಗ ಅದನ್ನ ಅನುಭವಸಾರದಾಗ ಹೇಳ್ತಾರ ಅವ್ರು. ನಾನು ಕರ್ಮ ಉಪಾಸನೆ ಏನು ಹೇಳುದಿಲ್ಲಪ್ಪ, ಜ್ಞಾನ ಸಾಧನೆ ಒಂದು ಹೇಳ್ತೀನಿ. ಯಾಕಂದ್ರೆ ಕರ್ಮ ಉಪಾಸನೆ ಹೇಳೋರು ಜಗತ್ನಾಗ ಬಹಳ ಮಂದಿ ಅದಾರ ಅಂತ ತಿಳ್ಕೊಂಡು ಒಂದು ಶ್ಲೋಕ ಅದ ನೋಡ್ರಿ. ನಾ ಹೇಳುದಿಲ್ಲ ಅದನ್ನ ಅಂತಾರು, ಅದನ್ನ ಹೇಳೋರು ಬಹಳ ಮಂದಿ ಅದಾರ. ಕರ್ಮ ಉಪಾಸನೆ, ಒಳ್ಳೆ ಕರ್ಮಗಳನ್ನು ಮಾಡ್ರಿ, ಒಳ್ಳೆ ಧ್ಯಾನವನ್ನ ಮಾಡ್ರಿ, ಇಂಥವ್ರು ಬಹಳ ಮಂದಿ ಅದಾರ. ಅವ್ರು ಅಷ್ಟಕ್ಕ ಸೀಮಿತ ಆಗ್ಯಾರ. ಅವ್ರು ಅಂದ್ರೆ ಮನದೋಷ, ವಿಕ್ಷೇಪ ದೋಷ ಕಳ್ಕೊಳ್ಳೋರಾಗನ ಜನ್ಮಾಂತರ ಕಳೆಯುವಂಥವು ಸಾಧನೆಗಳದಾವ್ರಿ. ಏನೋ ನಮ್ದು ಯಾವ ಪುಣ್ಯ ಮಾಡ್ಯಾವ ವೇದಾಂತ ಕಿವಿ ಬೆಳಾಗತೈತಿ ನಮ್ಗೆ, ಏನ್ರಿ? ನಾವು ಏನ ಕಮ್ಮಿ ಇಲ್ಲ, ಮತ್ತ ದ್ವೈತಿಗಳೇ ಅದೇವಿ, ಪಕ್ಕಾ ದ್ವೈತಿಗಳದೇವಿ ನಾವು. ಏನಂತೀರಿ? ಈಗ ಕಿವಿಗ್ ಬಿದ್ದ ನಾವು ಅದ್ವೈತಿಗಳಾದ್ರೆ ನಾವು ದೊಡ್ಡ ಪುಣ್ಯ ನಮ್ದು. ಪೂರ್ಣ ಪ್ರಪಂಚ ಇರೋದು ದ್ವೈತದಾಗೆ ಐತ್ರಿ ಅಜರ, ಎಲ್ಲ ಪೂರ್ತಿ ದ್ವೈತನೇ ಇರೋದು. ನಮಗ್ ಹೆಂಗ ಏನ ಬಂದತ್ ಇದು ವೇದಾಂತ. ವೇದಾಂತ ಪುಣ್ಯ ರೀ, ಅಲ್ಲ ಹಿಂದಿನ ಪುಣ್ಯ ಹಂಗೆಲ್ಲ ಜಗ್ತತಿ. ಸಾಮಾನ್ಯ ಜನರಿಗೆ ನಿಲ್ಕು ವಿದ್ಯೆ ಆಗ್ಲಿದು. ಹಿಂದ ನಿಷ್ಕಾಮಕಲು ಪುಣ್ಯ ಜಗ್ತದ್ರಲ್ಲ. ಈಗ ನಿಷ್ಕಾಮ್ ಪುಣ್ಯ ಇತ್ತಂದ್ರೆ ಜಗತ್ತದ. ನಮ್ದೇ ನಿಷ್ಕಾಮ್ ಪುಣ್ಯ ಅಷ್ಟಿಲ್ಲ ಅನಿಸ್ತೈತಿ. ಕಟಾನ್ಕಟಿ 35 ಕಟಾನ್ಕಟಿ ಪಾಸ್ ಆಗ್ಯಾವ್ರಿ ನಾವ. ಇಲ್ಲ ಸರ್, ಅಲ್ಲ ನಮ್ದು ಬಾಳ ಅಂತ ಹಿಂಗ್ ಬರ್ತದ್ರಿ. ಇಲ್ಲ ನಾ ಅಂತ ಅನ್ನೋದಿಲ್ಲ. ಮಾತ್ ಬಾಳ ಇದ್ರ ನಾವ್ ಲಗ್ನ ಹಾಕಿದ್ದಿಲ್ಲ ಅಂತೆಲ್ಲ. ಅಲ್ಲ ಮತ್ತ ಹೊಳ್ ತಿರುಗಬಾರ್ದಂತ ಹೆಂಗ ಆಗೈತ್ರಿ ಅದ. ಕಟಾಕಟಿ ಇಲ್ಲ, 35 ಮಾರ್ಕ್ಸ್ 5 ಮಾರ್ಕ್ಸ್ ಗ್ರೇಸ್ ಹಾಕಿ ಎತ್ ಹೋಗದ ನಾವು ಮಾಸ್ತರ್ ನಮ್ಗೆ ಈ ಕಡೆ. ನಮ್ಗೆಲ್ಲ ಫುಲ್ ಪ್ಲೇಜ್ ಕೊಟ್ಟೆಲ್ಲ ಮಾಡ್ಯಾನ ಅಂತ ನಾವ್ ಅಂತೇವ್ರಿ. ನೋಡ್ರಿ ನೀವ್ ಹೆಂಗ ಅಂತೀರ ಹಂಗ, ನಾ ಅಂತ ಹಿಂಗಂತೇನೆ ನೋಡ್ರಿ. ನಿಮ್ಗೆ ಹೆಂಗ ಅನ್ಸೈತ ಹಂಗ, ನಿಮ್ಗೆ ಅನ್ಸಿದ ನಿಮ್ ಖರೆ ಅದ, ನಮ್ಗೆ ಅನ್ಸಿದ್ ನಮಗ್ ಖರೆ. ಅವರಲ್ಲಿ ಒಲಿದದೇ ಬ್ರಹ್ಮ. Brahma Satya, Jagan Mithya, Jivo Brahma Eva Na Paraha. Even a slight vagueness about any of these 3 portions will be an hindrance to moksha. Of these 3, Brahma Satyam is the Turiyam revealed in the 7th mantra of Mandukya Upanishad, which is the conscious principle, myself, my real nature. ದೇವರು ಅಂದ್ರೆ ನಮ್ಮೆಲ್ಲರ ನಿಜವಾದ ಸ್ವರೂಪ. ಜ್ಞೇಯ ಅನುಸಾರ ಜ್ಞಾನ, ಕಲ್ಪನೆ ಅಲ್ಲ, ಕಲ್ಪನಾ ಅಲ್ಲ. ಮತ್ತೆ Jagat Mithya, Jagan Mithya refers to the entire world of experience that includes the external world, body and mind. Jagat andre ಏನು? ಜಗತ್ ಅಂದ್ರೆ ಏನು ಅಂದ್ರೆ ಏನೇನು ಅನುಭವಕ್ಕೆ ಬರ್ತೈತಿ ಎಲ್ಲಾ ಜಗತ್ತು. ಶರೀರ ಮೊದಲು ಮಾಡ್ಕೊಂಡು, ಮನಸ್ಸು ಮೊದಲು ಮಾಡ್ಕೊಂಡು, ಜಗತ್ನಾಗ ನಮ್ಗೆ ಏನು ಅನುಭವಕ್ಕೆ ಬರ್ತದೆ ಅದು ಅಷ್ಟು ಜಗತ್ತು. This Mithyatvam is the toughest message to assimilate in Vedanta. ಈ ಮಿಥ್ಯಾ ಅನ್ನುವಂಥದ್ದು ಏನು ಶಬ್ದ ಅದ, ಇದು ಬಹಳ ಕಠಿಣ ಅದ. ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ. 40 ವರ್ಷ ಅಭ್ಯಾಸ ಮಾಡಿರ್ತಾರ, ಮಿಥ್ಯಾ ಅಂದ್ರೆ ಹೇಳಕ್ ಬರೋದಿಲ್ಲ.
ಮಿಥ್ಯಾ ಅಂದ್ರ ತೋರ್ತೈತಿ ಇಲ್ಲ, ವಿಚಾರ ಮಾಡಿದ್ರೆ ಇಲ್ಲ. ಅವಿಚಾರದಿಂದ ಸಿದ್ಧ, ವಿಚಾರದಿಂದ ಬಾಧಿತ ಆಗುವುದಕ್ಕ ಮಿಥ್ಯಾ ಅಂತಾರೆ. ಗೌಡಪಾದ ಮೇಕ್ಸ್ ಎ ಗ್ರೇಟ್ ಎಫರ್ಟ್ ಟು ಕಮ್ಯುನಿಕೇಟ್ ಮಿಥ್ಯಾ. ಮಿಥ್ಯಾ ಹೆಂಗ್ ಅದನ್ನ ತಿಳ್ಕೊಡ್ರಿ, ಅದನ್ನ ಬಿಡ್ರಿ, ತಿಳ್ಕೊಂಡ್ ಬಿಡ್ರಿ ಅಂತ ಹೇಳ್ತಾರ. ಹಿ ಈಸ್ ನಾಟ್ ನೆಗೆಟಿಂಗ್ ದ ಎಕ್ಸ್ಪೀರಿಯನ್ಸ್. ನಮ್ಮ ಅನುಭವಗಳನ್ನು ಅಲ್ಲಗಳಂಗಿಲ್ಲ ಅವರು. ಟ್ರಾನ್ಸಾಕ್ಷನಲ್ ನೇಚರ್, ದ ಯುಟಿಲಿಟಿ ಆಫ್ ದ ವರ್ಡ್. ಜಗತ್ತು ಉಪಯೋಗ ಬರ್ತದ, ಉಪಯೋಗ ಮಾಡ್ರಿ. ಉಪಯೋಗ ಬರ್ತದ, ತ್ರಿಪುಟಿ ಐತಿ, ಉಪಯೋಗ ಮಾಡ್ಕೊಡ್ರಿ. ಬ್ಯಾಡ ಅದನ್ನ ಉಪಯೋಗ ಮಾಡ್ಕೊಂಡು ಮ್ಯಾಗ ಬರ್ರಿ ಅಂತಾರ. ರಿಟೈನಿಂಗ್ ಆಲ್ ದೀಸ್ ಹಿ ಡಿಕ್ಲೇರ್ಸ್ ದಟ್ ವರ್ಡ್ ಇಸ್ ಮಿಥ್ಯಾ. ಇಷ್ಟೆಲ್ಲ ಉಪಯೋಗ ಮಾಡ್ತಾನೆ, ಆದ್ರೂ ಜಗತ್ತು ಮಿಥ್ಯಾ ಅನ್ನುವಂಥದ್ದು ಏನದ, ಒಂದು ಗಟ್ಟಿಕತನ. ಅದು ಗೌಡಪಾದರ ವಾಣಿಯಲ್ಲಿ ಇದೆ. Only when the word is understood as mithya, we can make the statement that mithya cannot affect satyam. ಯಾವಾಗ ಮಿಥ್ಯಾಕ ಮಿಥ್ಯಾ ಅಂತ ತಿಳ್ಕೊಂಡ್ರಿ ಅಂದ್ರ ಆ ಮಿಥ್ಯಾ ವಸ್ತು ಸತ್ಯವಾದ ವಸ್ತುವನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಆ ಸ್ವಪ್ನ ಇದು ಹಾವು ತೋರಾಗತ್ತೈತಲ್ಲ, ಹಾವು ಎಲ್ಲರ ಹೋಗಿ ಆ ಹಗ್ಗಕ್ಕೆ ಮುಟ್ಟೈತೇನ? ಅದು ವಿಚಾರ ಮಾಡ್ರಿ. ಹಗ್ಗದ ಮ್ಯಾಗ ಬಿನ್ನ ಸತ್ತಾದಾಗ ಹಾವು ತೋರಾಗತ್ತದ, ಹಾವು ಹೋಗಿ ಎಲ್ಲರ ಹಗ್ಗಕ್ಕ ಟಚ್ ಆಗೈತಿ ಅನ್ನೋದು ಆಗಿಲ್ರಿ ಇಲ್ಲ. ಅದ ಇದ್ರ ಮುಟ್ತಿತ್ರಪ್ಪ, ಇಲ್ಲ ಇಲ್ಲಲ್ರಿ. ತೋರ್ತದ, ಅವನ ಅದು ತೋರ್ತದ ಇಲ್ಲ ನೋಡ್ರಿ. ಹಂಗ ನಮ್ಮ ಪಾರಮಾರ್ಥಿಕ ಸ್ವರೂಪ ಮೋಕ್ಷಕ್ಕ ಇದು ಶರೀರದ ಮರಣ ಆಗಲಿ, ಈ ಶರೀರದ ದುಃಖ ಆಗಲಿ, ಈ ಮನುಷ್ಯನ ದುಃಖ ಆಗಲಿ, ಇವು ಹೋಗಿ ಮುಟ್ತಾವೇನ್ರಿ? ಇಲ್ಲ. ಮತ್ತ ನಮ್ಗೆ ಯಾಕೆ ದುಃಖ? ನಾವು ಅವಕ್ಕ ಸಂಬಂಧ ಮಾಡ್ಕೊಂಡೇವಿ. ಅಧ್ಯಾಸಿಕ ಸಂಬಂಧ ಆಗ್ಯದ, ನಮ್ಗೆ ಅಧ್ಯಾಸಿಕ ಸಂಬಂಧ ಆಗ್ಯದ. ಅಧ್ಯಾಸ ಕಳ್ಕೊಂಡ್ರೆ ಇಲ್ಲ ಅವು ಅತ್ಯಂತ ದುಃಖದ ನಿವೃತ್ತಿ ಅಂತ ಸುಮ್ಮನೆ ಹೇಳ್ತಾರನ್ರಿ. ನಿವೃತ್ತಿ ಹೆಂಗ ಆಗ್ಬೇಕು ಅಂದ್ರೆ ಒಟ್ಟ ಅದಕ್ಕ ಇದಕ್ಕ ಟಚ್ ಇಲ್ಲ. ಆದ್ರೂ ನಾವು ದುಃಖ ಆಕೈತಂದ್ರೆ ಅಧ್ಯಾಸಿಕ. ನನ್ನವರು ಶರೀರ ನಾನು ಅನ್ನೋದು ಒಂದು ಅಧ್ಯಾಸ, ಆ ಶರೀರಕ್ಕೆ ಸಂಬಂಧಪಟ್ಟವ್ರು ನನ್ನವರು, ಇವು ಎರಡು ಕೂಡ್ಕೊಂಡು ನಮಗೆ ದುಃಖ ಮಾಡಕ್. ಅದ ಹೇಳಿದ್ನಲ್ಲ, ಆ ಆಶ್ರಮ ಸುದ್ದಿ ಹೇಳಿದ್ನಲ್ಲ. ಆ ಆಶ್ರಮದಾಗಿನ ಗಿಡಗಳಿಗೆ ಬೆಂಕಿ ಹತ್ತಬೇಕಾದ್ರೆ ಕಾಂಪೌಂಡಿಗೆ ಬೆಂಕಿ ಹತ್ತಿ, ಆ ಹುಲ್ಲಿಗೆ ಬೆಂಕಿ ಹತ್ತಿ, ಆ ಗಿಡಗಳು ಸುಟ್ಟು, ಆ ಒಂದು ನಡಕ ಇದ್ದಂತ ಆ ಹುಲ್ಲನ್ನ ನಾವ ಸುಟ್ಕೊಂಡ್ ಬಿಟ್ರೆ, ಬೆಂಕಿ ಹತ್ತಿರ ನಮ್ ಗಿಡಕ್ಕೆ ಏನ್ ಹತ್ತಿರ. ಹಂಗ ಅಂತಃಕರಣವನ್ನ ನಾವ ಸುಟ್ಕೊಂಡ್ ಬಿಡ್ಬೇಕು. ಜ್ಞಾನಾಗ್ನಿಯಿಂದ ಸುಟ್ಕೊಂಡ್ ಬಿಟ್ರೆ ನಿಮಗೆ ಅತ್ಯಂತ ದುಃಖದ ನಿವೃತ್ತಿ ಆಗ್ತದ. ಪರಮಾನಂದ. ಮನಸ್ಸಿಲ್ಲ ಅಂದ್ರೆ ಮತ್ತೆ ದುಃಖ ಎಲ್ಲಿ ಆಗ್ತತಿ? ಮನಸ್ಸ ನಾಶ, ಮನೋನಾಶ. ಅದಕ್ಕೆ ನಮ್ಮ ಸಾಧನೆ ಏನದ? ತತ್ವಜ್ಞಾನ, ವಾಸನಾಕ್ಷಯ, ಮನೋನಾಶ. ಬಾ, ಮನೋನಾಶ ಮಾಡ್ಕೋಬೇಕು ನಾವು ಜ್ಞಾನದಿಂದ. ಅಲ್ಲಿವರೆಗೆ ನಮ್ಮ ಸಾಧನೆ ಅದ. ಮನಸ್ಸು ನಾಶ ಆಗ್ಬೇಕು, ವಾಸನಾಕ್ಷಯ ಆಗ್ಬೇಕು. ತತ್ವಜ್ಞಾನ ಅಂತೂ ಆಗ್ತದೆ. ವಾಸನಾಕ್ಷಯ, ಮನೋನಾಶ ಆಗ್ಬೇಕು ನೋಡ್ರಿ. ಅಲ್ಲಿ ಮಠ ಆನಂದ ಆಗಂಗಿಲ್ಲ. ಇಟ್ ಈಸ್ ಸಿಮಿಲರ್ ಟು ಎ ಮೂವಿ ಅಪಿಯರಿಂಗ್ ಆನ್ ದಿ ಸ್ಕ್ರೀನ್. ಇದು ಹೆಂಗದ ಅಂದ್ರೆ ಸಿನಿಮಾದಾಗ ನೋಡ್ತೇವಲ್ಲ ಸ್ಕ್ರೀನ್ ಮ್ಯಾಗ, ಪರದೆದ ಮ್ಯಾಗ, ಹಂಗದ. ದ ವರ್ಲ್ಡ್ ಇಸ್ ಆಲ್ಸೋ ಸತ್ಯಂ ಲೈಕ್ ಬ್ರಹ್ಮನ್. ದ ವರ್ಲ್ಡ್ ವಿಲ್ ಅಫೆಕ್ಟ್ ಬ್ರಹ್ಮನ್. ಆ ಸಿನಿಮಾ ಐತಿ, ಕಾಣಾಕತೈತಲ್ಲ, ಕಾಣಾಕತೈತಿಲ್ಲ ಸಿನಿಮಾ, ಕಾಣಾಕತೈತಿ. ಆ ಪರದೆಗೆ ಏನಾರ ಮುಟ್ಟೈತೆ ಅನ್ನೋದು ಸಿನಿಮಾ. ಈಗ ಅಲ್ಲಿ ಹೊಡೆದಾಟ ಆಗ್ತದ, ರಕ್ತ ಬೀಳ್ತದ, ಪರದೆಗೆ ಏನ್ರ ಅದ ಕೆಂಪಾಗೈತೇನೋ ಪರದೆ? ಇಲ್ಲ ಇಲ್ಲ ರೀ. ಆ ಸಿನಿಮಾದಾಗ ಮಳಿ ಬರ್ತದ, ಮಳಿ ಬಂದ ಎಲ್ಲಾರು ಹೀರೋ ಹೀರೋಯಿನ್ ತೋರಿಸ್ಕೊಂಡಾರ, ಆ ಪರದೆಗೆ ಏನ್ರ ತೋದೈತೇನ್ರಿ? ಇಲ್ಲ ರೀ. ಹಂಗ ನಮ್ಮ ಆತ್ಮ ಅದ ಅಂತ ಹೇಳಕತ್ತಾರ. The fourth capsule of Vedanta will be meaningful only when the Mithyatva of the word is very clear. ಏನದ 3 ಕ್ಯಾಪ್ಸೂಲ್ ಹೇಳಿದ್ರು. 4ನೇದು ಏನು ವೇದಾಂತದ ಡಂಗುರ ಐತಿ, ಅದನ್ನ ನಾಳೆ ಹೇಳ್ತೇವೆ ಅಂತಾರ ಅವರು. ಅರ್ಧಕ್ಕೆ ಮುಗಿಸ್ತೇನೆ, ಟೈಮ್ ಭಾಳ ಆಗೈತೆ, ನೋಡೇ ಇಲ್ಲ, ಟೈಮ ನೋಡಿಲ್ಲ. 4ನೇದು ಏನದ ವಿಚಾರ, ವೇದಾಂತದ ಡಂಗುರ ಅನ್ನುವಂತ ವಿಚಾರವನ್ನು ಮತ್ತೆ ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕುಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. 4th capsule.